ಇದು ಬಿಗ್ ಬಾಸ್ ಸೀಸನ್ 8 ಅಫಿಷಿಯಲ್ ಹ್ಯಾಶ್ ಟ್ಯಾಗ್. ನಾನು ಹಿಂದೆ ಹೇಳಿದ ಹಾಗೆ ಬಹಳಷ್ಟು ಚರ್ಚೆ ಉಂಟು ಮಾಡುವಂಥ ಶೋ ಇದು. ಎಲ್ಲ ಬಿಗ್ ಬಾಸ್ ಫ್ಯಾನ್ಸ್ಗೆ ಬಿಗ್ ಬಾಸ್ ಸೀಸನ್ 8 ಕುರಿತು ನಡೀತಿರೋ ಎಲ್ಲ ಚರ್ಚೆಗಳು, ಎಲ್ಲ ಮಾತುಕತೆಗಳನ್ನ ಫಾಲೋ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಅಫಿಷಿಯಲ್ ಹ್ಯಾಶ್ ಟ್ಯಾಗ್ಸ್ 2 ಹ್ಯಾಶ್ ಟ್ಯಾಗ್ಸ್ ಇದೆ, ಒಂದು ಇಂಗ್ಲಿಷಲ್ಲಿ ಒಂದು ಕನ್ನಡದಲ್ಲಿ. ಸೊ ದಿಸ್ ಇಸ್ ಫಾರ್ ಆಲ್ ಬಿಗ್ ಬಾಸ್ ಫ್ಯಾನ್ಸ್. ಈ ಹೊಸ ಸೀಸನ್ ನ ಎಲ್ಲಾ ಕಾನ್ವರ್ಸೇಷನ್ಸ್ ನ ಫಾಲೋ ಮಾಡಬೇಕು. Thank you so much. ಈಗ ಐ ರಿಕ್ವೆಸ್ಟ್ ದ ಹೋಸ್ಟ್ ವಿತ್ ದ ಮೋಸ್ಟ್, ಕಿಚ್ಚ ಸುದೀಪ್ ಸರ್. ಸೀಸನ್ 8 ಬಗ್ಗೆ ಅವರ ಎಂಥೂಸಿಯಾಸಮ್, ಎಕ್ಸೈಟ್ಮೆಂಟ್, ವಿಚಾರಗಳು, ವಿಷಯಗಳನ್ನ ನನ್ನ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಓವರ್ ಟು ಯು. ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ತೆ. ನಾನೇನು ಹೇಳೋದಾಗಿಲ್ವಲ್ಲ, ಹೇಳಕ್ ಆಗೋದನ್ನ ಸೀಸನ್ 8 ಸ್ಟಾರ್ಟ್ ಆಗ್ತದೆ ಅಷ್ಟೇ ಹೇಳಕ್ಕೆ. ಇಷ್ಟು ಸ್ಟ್ರಿಕ್ಟ್ ಆಗಿದೆ ಸರ್? ಸ್ಟ್ರಿಕ್ಟ್ ಅಲ್ಲ, ಅಂದರೆ ಏನಾದರೂ ಅಪ್ಪಿ ತಪ್ಪಿ ಏನಾದರೂ ಬಾಯ್ ಬಿಟ್ಬಿಡ್ತೀರಾ ನೀವು ಅನ್ನೋದೊಂದು. ಸೊ ಕಾರಿಂದ ಬರ್ಬೇಕಾದ್ರೆ ಒಂದು ರಿಮೈಂಡರ್ ಇರುತ್ತೆ ನನಗೆ ಯಾವಾಗಲೂ. ಸೊ ಇದು ಅದು ಅದು ಇದು ಇದು ಮಾತಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ಏನು ಮಾತಾಡ್ಬೋದು ಅಂದರೆ ಇಷ್ಟೇ ಇರುತ್ತೆ. ಹಾಗೆ ಎಲ್ಲರಿಗೂ ನಮಸ್ತೆ. ಸೀಸನ್ 8 ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೋದೆ ನಾನು. ಹಾಗಾದ್ರೆ ಪ್ರೋಮೋ ಟೈಮ್ ಇಂದ ಶುರು ಮಾಡೋಣ. ಪ್ರೋಮೋ ಶೂಟ್ ಮಾಡೋದು ಎಷ್ಟು ಮಜಾ ಇತ್ತು ನಿಮಗೆ? I think I always enjoy working with Param because ಸ್ವಲ್ಪ ಇನೋವೇಟಿವ್ ಆಗಿ ಕೆಲವು ಪ್ರೊಮೋಸ್ ನನಗೆ ಈ ಸತಿ ಎಲ್ಲ ಬಿಗಿನಿಂಗ್ ಸ್ಟೇಜಸಲ್ಲಿ ನೀವು ನೋಡ್ಕೊಂಡು ಹೋದರೆ ಫಸ್ಟ್ ಸೀಸನ್, 3rd ಸೀಸನ್, 4th ಸೀಸನ್ ತನಕ ಅನಿಸುತ್ತೆ ನನಗೆ ಸ್ವಲ್ಪ ಹೀರೋಯಿಕ್ ಆಗಿರ್ತದೆ. ಬಟ್ ಐ ಲೈಕ್ ದೀಸ್ ಥಿಂಗ್ಸ್, ಅಂದರೆ ವೆರಿ ಹ್ಯೂಮನ್ ಪ್ರೊಮೋಸ್ ಆರ್ ವೆರಿ, ಅಂದರೆ ತುಂಬ ಕಾಮನ್ ಮ್ಯಾನ್ ಪ್ರೊಮೋಸ್ ಅದು. ಅದರ ಕ್ಯಾರೆಕ್ಟರ್ ಆಗಲಿ ಇದಾಗಲಿ, ಅದಕ್ಕೆ ಐ ಲೈಕ್ ದಟ್ ಪಾರ್ಟ್. ಆ್ಯಂಡ್ small memes that there are some of the things I think I've always enjoyed. And of course in every promo ಅವರು ನನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ, ಅದು ಭಾಳ ಇಷ್ಟ ನನಗೆ. ಮೊದಲ ಪ್ರೋಮೋ ಇಸ್ ಅಬೌಟ್ ದ ನಂಬರ್ 8 and ಸಂಖ್ಯಾಶಾಸ್ತ್ರ ಪ್ರಕಾರ ನಂಬರ್ 8 ರೆಪ್ರೆಸೆಂಟ್ಸ್ ಬ್ಯಾಲೆನ್ಸ್. ಸೊ ಯಾವ ರೀತಿಯ ಬ್ಯಾಲೆನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು? ನನಗೆ ಸೀಸನ್ ಬೈ ಗೊತ್ತಿಲ್ಲ, ನಾನು ಫಸ್ಟ್ ಸೀಸನ್ ಇಂದ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೇನೆ. ಯಾಕಂದ್ರೆ ನನ್ನ ಬ್ಯಾಲೆನ್ಸ್ ತಪ್ಪಿದ್ದಿನ ವೇದಿಕೆಯಲ್ಲಿ ಏನೇನೋ ಆಗ್ಬೋದು. ಸೊ ಐ ಥಿಂಕ್ ಇಟ್ಸ್ ಆಲ್ವೇಸ್ ದೇರ್. ಆ್ಯಂಡ್ ಸೀಸನ್ 8 ಬ್ಯಾಲೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಇಟ್ಸ್ ಅ ನಂಬರ್ ಫಾರ್ ಮೀ ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಬಿಕಾಸ್ ಮೊದಲನೇ ಸೀಸನ್ ಸ್ಟಾರ್ಟ್ ಆದಾಗ ಅದು ಭಾಳ ಒಂದು ಡೌಟಲ್ಲಿ ಇತ್ತು, ಅಂದರೆ ಇದು ಹೇಗೆ ತೊಗೊತಾರೆ ಇದು ಜನ. ಬಿಕಾಸ್ ಐ ಮೀನ್ ಐ ಡೋಂಟ್ ಬ್ಲೇಮ್ ಎನಿಬಡಿ, ಬಟ್ ಆ ಡೌಟ್ ಫ್ಯಾಕ್ಟರ್ಸ್ ತುಂಬ ಇತ್ತು ಎಲ್ಲ. ಅಂದರೆ ಇದು ನಮ್ಮ ಕಲ್ಚರ್ ಅಂತ, ನಮಗೆ ಸೂಟ್ ಆಗುತ್ತಾ. ಸೊ ಭಾಳ ಡೌಟ್ಸ್ ಅಲ್ಲೇ ಸ್ಟಾರ್ಟ್ ಆಗಿದ್ದು. ಹಾಗೆ ಆಯಿತು. ಸೆಕೆಂಡ್ ಸೀಸನ್ ಇನ್ನೆಲ್ಲೋ ಹೋಯಿತು. ಅದಾದಮೇಲೆ ಒಂದು ಸ್ವಲ್ಪ ಟೈಮ್ ತನಕ ಯಾರೂ ಕೈ ಹಾಕಲಿಲ್ಲ. ಮತ್ತೆ ಅಗೇನ್ ದೀಸ್ ಮತ್ತು ಐ ರಿಮೆಂಬರ್ ಸ್ಟಿಲ್ ಕೋರಮಂಗಲ, ಒನ್ ಆಫ್ ದಿ ಹೋಟೆಲ್ಸ್, ಪರಮ್ ಸೈಡ್ ಏನೋ ಮಾತಾಡಬೇಕು ಬರ್ತಾ ಇದೆಯೋ ಅದೇನೋ ನಂಗೆ ಅನ್ನಿಸ್ತು. ಅಗೇನ್ ಐ ಥಿಂಕ್ ಈಸ್ ಗೋನ್ ಟು ಟಾಕ್ ಅಬೌಟ್ ದಿಸ್. ಸೊ ಐ ಥಿಂಕ್ ವಿ ಫಿನಿಶ್ ದ ಮೀಟಿಂಗ್ ಇನ್ ಲೆಸ್ ದೆನ್ 5 minutes. ಅವತ್ತಿಗೆ ಒಂದು 5-year ಕಾಂಟ್ರಾಕ್ಟ್ ನಾವೇನು ಮಾಡ್ಕೊಂಡಿದ್ದೆ ಅವಾಗ ಕೂತ್ಕೊಂಡು. ಸೊ ದೆನ್ ಇಸ್ ವೆನ್ ಐ ಕ್ಯಾನ್ ಟೆಲ್ ಯು ಒಂದು ಶ್ಯೂರಿಟಿ ಏನಂದ್ರೆ ಇದು ನೆಕ್ಸ್ಟ್ 5 years ನಡೆಯುತ್ತೆ ಅನ್ನೋ ಶ್ಯೂರಿಟಿ ಬಂದಿದೆ ಅವಾಗ. ಸೊ ವೆನ್ ಯು ಸಿ 8 ನಾವು, ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಿಗರ್. ಬಿಕಾಸ್ ಇಲ್ಲಿವರೆಗೆ ಬಂದಿದೆ. ಆ್ಯಂಡ್ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳು ಅದನ್ನು ಇಷ್ಟಪಟ್ಟಿರಲಿಲ್ಲ. ಅಂದರೆ ಫರ್ಗೆಟ್ 8 as a balance figure, it wouldn't even have been here. So I think I see that as a very beautiful number. ಈಗ ವೇದಿಕೆ ಮೇಲೆ ಸೂತ್ರಧಾರರು ಹಾಗೂ ನಿರ್ದೇಶಕರು ಇಬ್ರು ಇದ್ದಾರೆ. ನಿರ್ದೇಶಕರಿಗೆ ಒಂಥರ ಚಾಲೆಂಜಸ್, ಒಂಥರ ಥಾಟ್ ಪ್ರಾಸೆಸ್ ಇದ್ರೆ, ನಿಮ್ಮ ಥಾಟ್ ಪ್ರಾಸೆಸ್ ಏನಿರುತ್ತೆ? ಫಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅಬೌಟ್ ಓಕೆ ಈಗ ಸೀಸನ್ 8 ಮಾಡುವ ಅಂತ, ಆ ಟೈಮ್ ಅಂತ ನನಗೂ ನಿಮ್ಮ ಥರನೇ ಕ್ಯೂರಿಯಾಸಿಟಿ ಇರುತ್ತೆ. ಎಲ್ಲ ಥರನೇ ಯಾರು ಕಂಟೆಸ್ಟೆಂಟ್ಸ್ ಬರ್ಬೋದು ಈ ಸಲ, ಹೇಗಿರುತ್ತೆ. ಬಿಕಾಸ್ ಇವ್ರ ಕಂಟೆಸ್ಟೆಂಟ್ಸ್ನ ತಂದು ಹಾಕ್ಬಿಡಿದ್ದಾರೆ. ಆಮೇಲೆ ನನಗಿರೋದು ನೋಡಿದ್ದೀರಾ ಕೆಲವು ಸೀಸನ್ಸ್ನ ನೀವು, ಕರೆಕ್ಟ್? ಶೂಟಿಂಗಲ್ಲೂ ಅಷ್ಟು ಸ್ಟ್ರೆಸ್ ಆಗ್ತಾ ಇರಲ್ಲ ನನಗೆ.
ಸೊ ಇದೊಂದು ಕುತೂಹಲ ಯಾವಾಗಲೂ ಇರುತ್ತೆ, ಯಾರನ್ನ ಕರ್ಕೊಂಡ್ಬರ್ತಾರೆ ಯಾವಾಗ. I'll be very curious to know one or two those names, which can really stress me out. ಪರಮ ಹೇಳಿದ್ರು, ಹೋಗ್ತಾ ಹೋಗ್ತಾ ಪ್ರತಿ ಸೀಸನ್ ಕಷ್ಟನೇ ಆಗ್ತಾ ಹೋಗುತ್ತೆ ಹೊರತು ಪ್ರಾಕ್ಟೀಸ್ ಇದೆ ಅಂತ ಈಸಿ ಆಗಲ್ಲ. ಆದ್ರೆ ನೀವು ಇಷ್ಟು ಸೀಸನ್ ನೋಡ್ಕೊಂಡ್ ಬರ್ತಾ ಇದ್ದೀರಾ, ಇಷ್ಟು ಕಂಟೆಸ್ಟೆಂಟ್ಸ್ ನ ನೋಡಿದ್ದೀರಾ. ಈಗ ನೀವು ಕೂತ್ಕೊಂಡು ಒಬ್ರು ಕಂಟೆಸ್ಟೆಂಟ್ ನ ನೋಡಿದಾಗ ನೀವು ಪ್ರೆಡಿಕ್ಟ್ ಮಾಡ್ಬೋದಂತ ನಿಮಗೆ ಅನ್ಸುತ್ತಾ? ಓ, 3ನೇ ವಾರದಲ್ಲಿ ಇವ್ರು ಹೀಗಿದಾರಂದ್ರೆ ಇವ್ರ ಜರ್ನಿ ಹೀಗಿರಬಹುದು ಅಂತ. ಯು ಥಿಂಕ್ ಯು ಕ್ಯಾನ್ ಪ್ರೆಡಿಕ್ಟ್? ಚಾನ್ಸ್ ಇಲ್ಲ. ಇವತ್ತಿಗೂ ನಮ್ಮ ಸಿನಿಮಾ ರಿಲೀಸ್ ಆದ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಬಗ್ಗೆ ಡೌಟ್ ಇದೆ. ಸೊ ಇಲ್ಲಿ ಕೂತ್ಕೊಂಡು ಇವ್ರು ಹೀಗಾಗ್ತಾರೆ ಹಾಗಾಗ್ತಾರೆ ಅಂತ ಅಂದ್ಬಿಟ್ರೆ ಐ ಥಿಂಕ್ ಐ ಆಮ್ ಸಂಬಡಿ ಎಲ್ಸ್ ದೇರ್. ನೋ ವೇ. ಸಿ ಐ ಹ್ಯಾವ್ ಸೀನ್ ಪೀಪಲ್ ಒಪಿನಿಯನ್ಸ್ ಚೇಂಜಿಂಗ್ ಇನ್ 1 or 2 days. ಏನೋ ಮಾಡೋಕ್ಕೋಗಿ ಏನೋ ಮಾಡಿ ಒಳ್ಳೆ ಹೆಸರಿರೋದು ಹಾಳಾಗಿರೋದು ನೋಡಿದ್ದೀನಿ. ಕೆಲವ್ರ ಮೇಲೆ ಒಪಿನಿಯನ್ ಇಲ್ಲ ಅಂದ್ರ ಮೇಲೆ ಒಪಿನಿಯನ್ ಸಿಕ್ಕಾಪಟ್ಟೆ ಏರಿರೋದು ನೋಡಿದ್ದೀನಿ. ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಎನಿಥಿಂಗ್. ಐ ಥಿಂಕ್ ಯು ಕ್ಯಾನ್ ನೆವರ್ ಪ್ರೆಡಿಕ್ಟ್. ಇವತ್ತಿಗೂ ನಾನು ಹೇಳಬೇಕು ಅಂದ್ರೆ ಆ್ಯಕ್ಚುಲಿ ನಿಮಗೆ ಉಷಾ ವೆಂಕಟ್ ಅವ್ರದ್ದು ಸೀಸನಲ್ಲಿ ಅವರು ಆ ಕೈ ಎತ್ತಿರಲಿಲ್ಲ ಅಂದರೆ ಅವ್ರಿಗೆ ಸಂಪೂರ್ಣವಾಗಿ ಗೆಲ್ಲೋ ಸಾಧ್ಯತೆ ಇತ್ತು ಆ ವರ್ಷ. ಅವ್ರಿಗೆ ಅಷ್ಟು ಚೆನ್ನಾಗಿ ಓಟ್ ಬರ್ತಾ ಇತ್ತು. ಆ್ಯಕ್ಚುಲಿ ಪೀಪಲ್ ಆರ್ ಲೈಕ್ ಇಟ್. ಬಟ್ ಅದೇನೋ ಕೆಲವರು ಪ್ರೊವೋಕ್ ಮಾಡಿ ಪಾಪ ಅವರು, ಐ ಫೀಲ್ ಬ್ಯಾಡ್ ಫಾರ್ ದೆಮ್. ಬಟ್ ದಿಸ್ ವಾಟ್ ಐ ಸೆಡ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇನ್ಫ್ಯಾಕ್ಟ್ ಅವತ್ತು ಬೆಳಗ್ಗೆ ನಾನು ಇನ್ನೂ ಶೂಟ್ ಹೋಗ್ಬೇಕು. ನಾವು ಬೆಳಗ್ಗೆ ಸ್ಟಾಕಿಂಗ್ ಪರ ನಾವುಗಳು ಮಾತಾಡ್ಕೊಂಡು ಜನರಲ್ ಆಗಿ ನಾವು ಕೂತ್ಕೊಂಡಿರ್ತೀವಿ. ದೋ ಓಟ್ಸ್ ಗೊತ್ತಿದ್ರು ಎಲ್ಲ ಗೊತ್ತಿದ್ರು ಜನರಲ್ ಆಗಿ ಹೋಗ್ತಾ ಇದ್ದೀನಿ. ಐ ಜಸ್ಟ್ ಹ್ಯಾಪನ್ ಟು ಎಕ್ಸ್ಪ್ರೆಸ್, ನನಗೇನೋ ವ್ಯಕ್ತಿಗೆ ಎಲ್ಲ ಕಾಣ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಅವತ್ತೇ ಇವೆಂಟ್ ಸಮಥಿಂಗ್. ಬೆಳಿಗ್ಗೆದ್ದು ಒಂದು ಸಿನಿಮಾ ಶೂಟಿಂಗ್ ಹೋಗುವಾಗ ಮತ್ತು ಬೆಳಿಗ್ಗೆದ್ದು ಬಿಗ್ ಬಾಸ್ ಶೂಟಿಂಗ್ ಹೋಗುವಾಗ ಏನಾದರೂ ಡಿಫ್ರೆನ್ಸ್ ಇರುತ್ತಾ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ? ಶೂಟಿಂಗ್ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಕನ್ಫರ್ಮ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಇದು ಹೋಗ್ತಾ ಹೋಗ್ತಾನೆ ಅವ್ರು ಏನು ಮಾತಾಡಿಸಿ ಈಗ ನನಗೂ ಮತ್ತು ಕಂಟೆಸ್ಟೆಂಟ್ಸ್ಗೂ ಐ ಥಿಂಕ್ ಒನ್ ಆಫ್ ದ ಸ್ಯಾಟರ್ಡೇ ಮಾರ್ನಿಂಗ್ ಐ ಥಿಂಕ್ ಯು ಶುಡ್ ಇನ್ವೈಟ್ ದ ಪ್ರೆಸ್ ಸಮ್ ಡೇ. ಆ್ಯಕ್ಚುಲಿ ಯು ಶುಡ್ ಸಿ ಹೌ ಇಟ್ ಗೋಸ್. ಬಿಕಾಸ್ ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ನನಗೂ ಕಂಟೆಸ್ಟೆಂಟ್ಸ್ಗೂ ಲೈವ್ ನಡೀತಾ ಇರುತ್ತೆ. ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನನ್ನ ನೆಕ್ಸ್ಟ್ ಮಾತಾಡೋದು ಡಿಸೈಡ್ ಆಗೋದು, ಡಿಪೆಂಡ್ ಆಗೋದು. ಸೊ ಇಟ್ ಇಸ್ ನಾಟ್ ಈವನ್ ರಿಟರ್ನ್ ಡಿಸೈಡೆಡ್. ಗೊತ್ತಾಯ್ತಲ್ಲ, ಇವಾಗ ನಾವೇನು ಮಾತಾಡ್ತೀವಿ ಅಂತ ಡಿಸೈಡ್ ಆಗೋದು ಯಾವಾಗ ಅಂದರೆ, ಒಂದು ಶೋ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಒಂದು ಕ್ಯಾಮ್ರಾ ನೋಡ್ಕೊಂಡು ಕೆಲವು ಲೈನ್ಗಳು ಹೇಳ್ತೀವಿ ನಾವು. ಸ್ಪಾನ್ಸರ್ಸ್ ಬಗ್ಗೆ ಇರ್ಬೋದು. ದೀಸ್ ಆರ್ ದ ಲೈನ್ಸ್ ವಿಚ್ ವಿ ಪ್ರಾಬಬ್ಲಿ ನೋ ವಾಟ್ ವಿ ಗೋನ್ ಟು ಟಾಕ್. ಒನ್ಸ್ ಅವ್ರಿಗೂ ನಮ್ಗೆ ಕನೆಕ್ಟ್ ಆಗ್ತಿದ್ದ ಹಾಗೇನೆ ವಿ ಡೋಂಟ್ ನೋ ವೇರ್ ಇಟ್ ಇಸ್ ಹೆಡಿಂಗ್. ವಿ ಡೋಂಟ್ ನೋ ವೇರ್ ಇಟ್ ಇಸ್ ಹೆಡಿಂಗ್ ಆ್ಯಕ್ಚುಲಿ. ಸೊ ಪ್ರಿಪರೇಷನ್ಸ್ ಇಲ್ಲ, ಯು ಕಾಂಟ್ ಗೆಟ್ ಬಿ ಪ್ರಿಪೇರ್ಡ್. ಸೊ ಎರಡರ ಡಿಫ್ರೆನ್ಸ್ ಹೇಳಿದ್ರಿ, ಎರಡರಲ್ಲಿ ಯಾವುದು ನಿಮಗೆ ಜಾಸ್ತಿ ಇಷ್ಟ? ಐ ಲೈಕ್ ಮೈ ಲೈಫ್. No, between going to Big Boss set in the morning. I like my life. Everything happening in my life is my choice actually. ನನಗೆ ನಡೀತಿರೋದೆಲ್ಲ ನನ್ನ ಚಾಯ್ಸ್, ನನ್ನ ಆಯ್ಕೆಗಳಲ್ಲ. ಶೂಟಿಂಗ್ ಇಸ್ ಆಸ್ ಇಂಪಾರ್ಟೆಂಟ್ ಬಿಕಾಸ್ ಶೂಟಿಂಗಲ್ಲಿ ನಾನು ಆ ಸಿನಿಮಾಗಳು ಮಾಡಿರಲ್ಲ, ಇವ್ರು ಡಿಪೋಸಲ್ ಕೊಡ್ತಾ ಇದ್ದಾರೆ. ಕಾಮನ್ ಮ್ಯಾನಿಗೆ ಹೋಸ್ಟ್ ಮಾಡೋಂಗಿಲ್ಲ ಅನ್ನೋದು. ಐ ಥಿಂಕ್ ಇಟ್ಸ್ ದೇ. ಇಟ್ಸ್ ಸಿನಿಮಾ ಇಸ್ ಎವ್ರಿಥಿಂಗ್ ಫಾರ್ ಮೀ. ಡೆಫಿನೆಟ್ಲಿ ಇಟ್ಸ್ ಮೈ ಐಡೆಂಟಿಟಿ. ಆ್ಯಂಡ್ ಬಿಗ್ ಬಾಸ್ ಇಸ್ ಅ ಹ್ಯೂಜ್ ಪಾರ್ಟ್ ಆಫ್ ಮೈ ಲೈಫ್. ನನಗೂ ನಾನು ಹೇಳ್ತಾ ಇದ್ನಲ್ಲ, ನನ್ನನ್ನು ನಾನೇ ಬದಲಾಯಿಸ್ಕೊಳ್ಳೋದು ನೋಡಿದ್ದೀನಿ ಅಲ್ಲಿ. ಕೆಲವು ಟೈಮ್ ಹೇಳಿದ್ದೀನಿ ಕೂಡ. ಸೊ ಐ ಬೀನ್ ಅ ಡಿಫ್ರೆಂಟ್ ಪರ್ಸನ್ ಆಫ್ಟರ್ ಬಿಗ್ ಬಾಸ್. ಪರಮೇಶ್ವರ್ ಕುಂಡ್ಕರ್ ಹಾಗೂ ನೀವು ಹಾರ್ಟ್ ಅಂಡ್ ಸೋಲ್ ಆಫ್ ಬಿಗ್ ಬಾಸ್, ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಡಿಫಿಕಲ್ಟ್ ಟು ವರ್ಕ್ ವಿತ್? ಇದು ಇಬ್ಬರಿಗೂ ಕ್ವೆಶ್ಚನ್ ಕೇಳ್ತಾರೆ. ಮೀ. ಯಾಕೆ ಹೇಳ್ತೀರಾ ನೀವು? I'm not easy. If I'm easy, you think it's easy in this world. Answer. Adanna easy, difficult antalla. I think Param already secured a package in the Talamali. He carries so much of baggage every day. Already he has to handle the work, he has to handle the progress of the show, contestants, everything, and the huge payment that goes prati vara. I think he has a lot in his hands. So I think ಅದರ ಮಧ್ಯದಲ್ಲಿ ನಾನು ಹೋದಾಗ ಹೇಳೋಕ್ಕಾಗಲ್ಲ. ನಮ್ಮದು ಕೆಲವು ಟೈಮ್ ದೇ ಬೀನ್ ವೆರಿ ಕೈಂಡ್ ಟು ಮಿ, ದಟ್ ಈಸ್ ದೇ ರೈಟ್. ಸಮಟೈಮ್ಸ್ ನೋಡಿ, ನನಗೆ ಐ ಬಿ ಶೂಟಿಂಗ್ ಟಿಲ್ 3 in the morning and then I straight away go to Big Boss. ಅಲ್ಲಿ ಹೋಗಿ 5 episode ನೋಡಲೇಬೇಕು ನಾನು.
ಸೊ ನಿದ್ದೆ ಮಾಡಿದ್ರೆ ಹೋದಾಗ ದೆನ್ ಥಿಂಗ್ ದರ್ ಬಿ ವೆರಿ ಕೋಆಪರೇಟಿವ್ ಆಸ್ ಇನ್ ಲೈಕ್ ಓಕೆ ನಾರ್ಮಲಿ ಒಂದು 10-11 ಗಂಟೆ, ಒಂದು 10 ಗಂಟೆಯಿಂದ 10:30 ಮೇಲೆ ಆಗುತ್ತೆ ಸ್ಟಾರ್ಟ್ ಮಾಡೋದು. ಸಮ್ಟೈಮ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಅಟ್ ಲೈಕ್ 1 o'clock. ಸ್ವಲ್ಪ ಹೊತ್ತಂದರೆ ಇಟ್ ಹ್ಯಾಸ್ ಟು ಗೋ ಆನ್ ಏರ್. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ಐ ಗೆಸ್ ಐ ಆಮ್ ದ ಟಫ್ ಒನ್. Parami would like to respond to this. ಇಲ್ಲ, ನನಗಂತೂ ಅವ್ರ ಜೊತೆ ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ, ಒಂದು ಶುಕ್ರವಾರ ಮಧ್ಯಾಹ್ನದಿಂದ ಶನಿವಾರ ರಾತ್ರಿವರೆಗೆ ಒಂದು ಕಂಟಿನ್ಯೂಯಸ್ ಕಾನ್ವರ್ಸೇಷನ್ ಇರುತ್ತೆ. ಆ ಕಾನ್ವರ್ಸೇಷನನ್ನು ನಾನು ಬಹಳ ಲೈಕ್ ಮಾಡ್ತೀನಿ. ನನಗೆ ಅವರಲ್ಲೊಂದು ಚೈಲ್ಡ್ ಲೈಕ್ ಕ್ವಾಲಿಟಿ ಇದೆ. ಅಂದರೆ ಅವರು ಒಂದು ಕುತೂಹಲಕ್ಕೆ, ಈಗ ಅವ್ರು ಹೇಳಿದ್ರಲ್ವಾ ಕಂಟೆಸ್ಟೆಂಟ್ಗಳು ಯಾರು ಅನ್ನೋ ಪ್ರಶ್ನೆನ ಅವರು ಇಲ್ಲಿವರೆಗೆ ಒಂದು 5 ಸತಿ ಅದು ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತೀನಿ, ಅವರು ನನ್ನನ್ನು ಹಿಡಿದು ಕೇಳ್ತಾರೆ. ಸೊ ಆ ಕುತೂಹಲ ಜೆನ್ಯೂನ್ ಆಗಿ ಅವರು ಕೇಳ್ತಿರ್ತಾರೆ, ಅದನ್ನ ಇನ್ನೊಂದು ನನ್ನ ಗೀಟ್ಲೆ ಮಾಡೋಕ್ಕೆ ಕೇಳ್ತಿರಲ್ಲ. ಆ ಥರ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಶೋ ಬಗ್ಗೆ ಇರ್ಬೋದು, ಬಿಹೇವಿಯರ್ ಬಗ್ಗೆ ಇರ್ಬೋದು, ಅಥವಾ ಒಂದು ಒಟ್ಟು ಲೈಫ್ ಬಗ್ಗೆ ಇರ್ಬೋದು, ಅವರಲ್ಲಿ ಆ ಕುತೂಹಲ ಕಂಟಿನ್ಯೂಸ್ಲಿ ಅವರು ಉಳಿಸ್ಕೊಂಡಿರೋದ್ರಿಂದ ಅವರು ಅಷ್ಟು ಒಳ್ಳೆಯ ಹೋಸ್ಟ್ ಆಗೋಕ್ಕೆ ಸಾಧ್ಯ ಆಗಿದ್ದು, ಆಕ್ಟರ್ ಆಗೋಕ್ಕೆ ಸಾಧ್ಯ ಆಗಿದ್ದು. ನಾನು ಬಹುಶಃ ಅನೇಕ ನಿರ್ದೇಶಕರು ಇದನ್ನ ಒಪ್ಕೋತಾರೆ ಅಂತ ಅನ್ಕೋತೀನಿ. ಒಂದಿನ ನಾವು ಶೂಟ್ ಮಾಡ್ತಾ ಇದ್ವಿ, ಯಾವುದೋ ಈ ಪ್ರೋಮೋ ಶೂಟ್ ಮಾಡುವಾಗಲೇ ನನಗೆ ಹೊಡೆದಿದ್ದು ಏನಂದ್ರೆ, ಈ ಡಬಲ್ ಆಕ್ಟಿಂಗ್ ಇದೆಯಲ್ಲ ಇದರಲ್ಲಿ, ಅವ್ರು ಈ ಕಡೆ ಕೂತಿದ್ರು. ಫಸ್ಟ್ ನಾವು ಅವರ ನಾರ್ಮಲ್ ಕಾಸ್ಟ್ಯೂಮ್ದು ಶೂಟ್ ಮಾಡಿದ್ವಿ. ಇನ್ನು ಆ ಕಡೆ ಶೂಟ್ ಮಾಡುವಾಗ ಅವರು ಎದುರುಗಡೆ ಇರುವ ಬಾಡಿ ಡಬಲ್ಗೆ ಹೆಂಗೆ ಕರೆಕ್ಟಾಗಿ ಕುತ್ಕೋಬೇಕು ಅಂತ ಹೇಳ್ತಾ ಇದ್ರು. ನನಗೆ ಆವಾಗ ಹೊಡಿತು. ನಾನು ಇಲ್ಲಿವರೆಗೆ ನಾನು ಕಂಟಿನ್ಯೂಟಿ ಮಿಸ್ ಮಾಡ್ಬೋದು, ನಾನು ಅವ್ರು ಮಿಸ್ ಮಾಡಿರೋದು ನೋಡಿಲ್ಲ. ಅವರ ಸ್ಮೈಲಿಂದ, ಅವ್ರ ಕೈಯಲ್ಲಿತ್ತು ಅನ್ನೋದ್ರಿಂದ, ಏನೇನಿತ್ತು ಅನ್ನೋದ್ರಿಂದ, ಅವರು ಎಕ್ಸ್ಟ್ರಾರ್ಡಿನರಿಲಿ ಅಲರ್ಟ್ ಆರ್ಟಿಸ್ಟ್ ಅವರು. ಇದು ತುಂಬಾ ಕಷ್ಟ. ಇದು ಆರ್ಟಿಸ್ಟ್ ಆದವರಿಗೆ ಖಂಡಿತವಾಗಿ ಇದು ಗೊತ್ತಿರುತ್ತೆ. ಎಕ್ಸ್ಟ್ರಾರ್ಡಿನರಿಲಿ ಅಲರ್ಟ್ ಅಂದ್ರೆ ಅವರು ಎಲ್ಲಿದ್ದೆ, ನಾನು ಏನ್ ಮೂಡಿತ್ತು, ಹೆಂಗಿತ್ತು. ಅಂಡ್ ತುಂಬಾ ಸಾರಿ ಅವರು ವಾಪಸ್ ಆ ಶಾರ್ಟ್ ನೋಡೋ ವಿಷಯನೂ ಮಾಡಲ್ಲ. ನಾನು ಸುಮಾರು ಸಾರಿ ನೋಡ್ಕೊತಾ ಇರ್ತೇನೆ, ಅಯ್ಯೋ ಇದಿತ್ತಾ ಇಲ್ವಾ, ನನ್ಗೆ ಕೆಲವು ಸಾರಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಬಟ್ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದರಿಂದ ನನ್ಗೆ ಇನ್ನೊಂದು ಇಷ್ಟ ಏನಂದ್ರೆ, ಅವ್ರು ಬಂದ್ರೆ ಈವನ್ ರಿಯಾಲಿಟಿ ಶೂಟ್ ನಲ್ಲಿ ಕೂಡ 7-8-10-12 ಕ್ಯಾಮ್ರಾ ಇಟ್ಕೊಂಡಿರ್ತೀವಿ ನಾವು. ಕೂಡ ಆ ಕ್ಯಾಮ್ರಾ ಯಾಕೆ ಐದೆಲ್ಗಿಂತ ಮೇಲಿದೆ ಕೆಳಗಿದೆ, ಇದು ಅವರ ರಿಯಾಕ್ಷನ್ ಇರುತ್ತೆ. ಸೊ ಒಬ್ಬ ನಿರ್ದೇಶಕನನ್ನ ಅವರು ಜೀವಂತ ಇಟ್ಕೊಂಡಿದ್ದಾನೆ. ಏನೋ ನನಗೆ ಹೇಳ್ಬೇಕು ಅಂತ ಹೇಳೋದಲ್ಲ, ಐ ಥಿಂಕ್ ಏನೋ ಅದು ಐ ಲೆವೆಲ್ ಇದ್ರೆ ಬೆಟರು, ಅಥವಾ ಸ್ವಲ್ಪ ಮೇಲಿದ್ರೆ ಬೆಟ್ರು, ಕೆಳಗಿದ್ರೆ ಬೆಟ್ರು. ಇಷ್ಟು ಟೆಕ್ನಿಕಲಿ ಅವ್ರ ಸೌಂಡ್ ಕೂಡ ಇರೋದ್ರಿಂದ ನನಗೊಂಥರ ಇದು ಲರ್ನಿಂಗ್ ಪ್ರೋಸೆಸ್. ಐ ಎಂಜಾಯ್. ಸೊ ಯಾವಾಗಲೂ ನನಗೆ ಡಿಫಿಕಲ್ಟ್ ಅಂತ ಅನ್ಸೇ ಇಲ್ಲ. ತುಂಬಾ ಅಡಿಗೆ ಎಲ್ಲ ಮಾಡ್ಕೊಂಡು ನನ್ಗೆ ಖುಷಿಯಾಗಿರುತ್ತೆ. ಸೊ ನಮ್ಮ ಶನಿವಾರಗಳ ರಾಷನ್ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸುದೀಪ್ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಅವರು ಕುಕ್ ಮಾಡ್ತಾ ಇರ್ತಾರೆ, ಏನಾದ್ರು ತಿಂತೀವಿ, ಊಟ ಮಾಡ್ತೀವಿ. ಅವ್ರು ಕಾಫಿ ಕುಡಿತಾ ಇರೋದ್ರಿಂದ ಅವರಿಗೆ ಕೈಗೊಂದು ಕಾಲಿಗೊಂದು ಕಾಫಿ ಮಷೀನ್ ಇದೆ. ನಮಗೆ ಅದರ ದುರ್ಬಳಕೆ ನಾವು ಮಾಡ್ಕೋತಾ ಇರ್ತೀವಿ ಕಂಟಿನ್ಯೂಸ್ಲಿ. ಸೊ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡೋದು ಒಂದು ಇಂಪಾರ್ಟೆಂಟ್ ವಿಷಯ. ಅದು ಆಗತ್ತೆ ಅಂತ ನಾನು ಈ ಹಂತದಲ್ಲಿ ದ ಬಿಗ್ ಕ್ವೆಶ್ಚನ್, ಬಿಗ್ ಬಾಸ್ ಬಗ್ಗೆ ಕಂಟೆಸ್ಟೆಂಟ್ಸ್ ಯಾರು ಅಂತ ಅದು ಬಿಟ್ಕೊಳ್ಳೋ ತರ ಕಾಣಿಸ್ತಿಲ್ಲ ನೀವು. ಆದ್ರೂ ನೀವು ಎಲ್ಲರೂ ಮೀಟ್ ಮಾಡಿದ್ದೀರಾ, 17 ಜನರನ್ನ ಮೀಟ್ ಮಾಡಿದ್ದೀರಾ. ಅಂಡ್ ಬಿಗ್ ಬಾಸ್ ಶೋ ಡೈರೆಕ್ಟ್ ಮಾಡೋ ನಿಮಗೆ ಒಂದೇನಿರುತ್ತೆ ಅಂದ್ರೆ 17 ಕ್ಯಾರೆಕ್ಟರ್ಸ್, ಮೆಮೊರಬಲ್ ಕ್ಯಾರೆಕ್ಟರ್ಸ್ ಆಗಿರ್ಬೇಕು. ಯಾರು ಯಾವಾಗ ಎಲಿಮಿನೇಟ್ ಆದ್ರೂ ಎಲ್ಲರೂ ಜ್ಞಾಪಕ ಇರಬೇಕು ಅಂತಾನೆ ನಿಮ್ಮ ಒಂದು ಇರುತ್ತೆ TCR ಅಲ್ಲಿ. ಹೌವರ್ ಈಗ ಫಿಕ್ಷನ್ ಕ್ಯಾರೆಕ್ಟರ್ಸ್ ನೋಡಿದ್ರೆ ಕಲರ್ಸ್ ಕನ್ನಡಕ್ಕೆ ಎಷ್ಟೊಂದು ಹೌಸ್ ಹೋಲ್ಡ್ ನೇಮ್ಸ್ ಆಗಿದ್ದಾವೆ. ಮಾಸ್ತರ್ ಮಗಳು, ಶಿವರಾಮ, ಹರ್ಷ, ಭುವಿ, ಇಂಚರ, ಲಹರಿ, ಯದುವೀರ್, ಈ ಎಲ್ಲ ಕ್ಯಾರೆಕ್ಟರ್ಸ್ ಹ್ಯಾವ್ ಬಿಕಮ್ ಸೋ ಬಿಗ್ ಅಂಡ್ ಸೋ ಲವ್ಡ್ ಕರ್ನಾಟಕದಲ್ಲಿ. ನೀವು ಮೀಟ್ ಮಾಡಿರೋ ಈ 17 ಜನರಲ್ಲಿ ನಿಮಗೆ ಎಷ್ಟು ಪ್ರಾಮಿಸ್ ಕಾಣಿಸ್ತಾ ಇದೆ? ಶ್ರದ್ಧಾ ಏನೋ, ಸೊ ಆಕ್ಚುಲಿ ನಾನು ನಿಮ್ಮನ್ನು ಕೇಳಿದ್ದೆ, ಸೊ ಅದನ್ನ ನೀವು ಹೇಳಿದ್ರ. ಸೊ ಯಾಕೆಂದ್ರೆ ಇದರಲ್ಲಿ ನನಗೆ ಈ ಸಂದರ್ಭದಲ್ಲಿ ಯಾರು ಸಿಕ್ಕಿದ್ರು ಓಕೆ ಇವರು ಮನೆಗೆ ಫಿಟ್ ಆಗ್ತಾರಾ, ಇದನ್ನ ಮಿಕ್ಸಿಗೆ ಫಿಟ್ ಆಗ್ತಾರಾ ಅನ್ನೋ ನಿರಂತರವಾಗಿರುವ ಹುಡುಕಾಟ ಇದ್ದೇ ಇರುತ್ತೆ. ಸೊ ಅದಿಲ್ಲ ಅಂತ ಹೇಳಲ್ಲ ನಾನು. ಆ 17 ಜನ ಅಥವಾ 15 ಜನ ಎಷ್ಟು ಜನರನ್ನು ನಾವು ಕಳಿಸ್ತೀವೋ ಆ ಕಂಟೆಸ್ಟೆಂಟ್ಗಳನ್ನು ನಾವು ಕಳಿಸುವಾಗ ಒಂದು ವಿಷಯ ಏನಂದ್ರೆ, ಅದೊಂದು ಈ ಪ್ರತಿಯೊಂದು ಕಂಟೆಸ್ಟೆಂಟ್ ಗೆಲ್ಲಿ ಅನ್ನೋ ಒಂದು ಆಸೆಯಿಂದಲೇ ಕಳಿಸ್ತೀವಿ. ಅವ್ರು ಏನೋ ಒಂದು ಅಗಾಧವಾಗಿದ್ದನ್ನ ಮಾಡ್ತಾರೆ ಅನ್ನೋದನ್ನ ಅಂತಲೇ ಕಳಿಸ್ತೀನಿ. ಇವರಿಂದ ನಮ್ಗೆ ಏನೋ ಕಲಿಯಕ್ಕೆ ಸಿಗತ್ತೆ ಅಂತಲೇ ಕಳಿಸ್ತೀನಿ. ಅಥವಾ ಇವರು ಆಕ್ಟಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಅಥವಾ ಇವರ ವ್ಯಕ್ತಿತ್ವದ ಒಂದು ಇಂಪಾರ್ಟೆಂಟ್ ವಿಷಯ ಇರ್ಬೋದು. ಆ ವಿಷಯಗಳಿಂದ ನಾವ್ ಏನೋ ಒಂದು ಹೊಸತನ್ನ ನೋಡ್ತೀವಿ ಅನ್ನೋ ಅಚ್ಚರಿಯಿಂದಲೇ ಕಳಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಪರಮ್ ಸರ್ ಹೇಳಿದ್ರು ನನಗೆ ಸ್ಕೋಪ್ ಇದೆ ಅಂತ ಬಿಗ್ ಬಾಸ್ ಅಲ್ಲಿ. ಸೊ ನನ್ನ ಸೆಲ್ಫಿಶ್ ಮೋಟಿವ್ಗೆ ಸುದೀಪ್ ಅವ್ರಿಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್
ಹಾರ್ಟನ್ನ ಫಾಲೋ ಮಾಡಬೇಕಾ ಇಲ್ಲ ತಲೆ ಉಪಯೋಗಿಸ್ಬೇಕಾ? ಎರಡು ನಿಮ್ದೆ ಅಲ್ವಾ? ಇಲ್ಲ, ಯಾವುದು ವರ್ಕೌಟ್ ಆಗುತ್ತೆ? ಸತ್ಯವಾಗಿ ಗೊತ್ತಿಲ್ಲ, ಎರಡು ಉಪಯೋಗಿಸಿ. ಎರಡು ಬೇಕಾಗುತ್ತೆ. ಐ ಥಿಂಕ್ ಯು ನೀಡ್ ಟು ಬಿ ಸ್ಮಾರ್ಟ್ ಇನ್ ಸೈಡ್. ಯು ನೀಡ್ ಟು ಬಿ ವೆರಿ ಸ್ಮಾರ್ಟ್ ಇನ್ ಸೈಡ್. ಐ ಮೀನ್ ದಟ್ಸ್ ಅ ವೆರಿ ಗುಡ್ ಆನ್ಸರ್ ಐ ಜಸ್ಟ್ ಗೇವ್ ಔಟ್. ಆನ್ ದ್ಯಾಟ್ ನೋಟ್, ಈಗ ಮಾಧ್ಯಮದವ್ರಿಗೆ ಏನಾದರೂ ಪ್ರಶ್ನೆ ಇದ್ರೆ ನಾವು ತಗೊಳ್ಳಕ್ಕೆ ರೆಡಿ ಆಗಿದ್ದೀವಿ. ಓವರ್ ಟು ದ ಮೆಂಬರ್ಸ್ ಆಫ್ ದ ಪ್ರೆಸ್. ನಾನು ಸೆಲೆಬ್ರಿಟಿಗಳು, ಸೆಮಿ ಸೆಲೆಬ್ರಿಟಿಗಳು ಮೈಕ್ ಸೊ ದಟ್ ಇವನ್ ದೇ ಕ್ಯಾನ್ ಗೆಟ್ ಹಿಯರ್, ದ ವಿಡಿಯೋ ಪೀಪಲ್ ಕ್ಯಾನ್ ಹಿಯರ್. ಸರ್, ಏನಂದ್ರೆ ಪ್ರತಿ ಬಾರಿ 2-3 ಸೀಸನ್ ಇಂದ ಕಾಮನ್ ಪೀಪಲ್ ಬಿಗ್ ಬಾಸ್ ಬರ್ತಾ ಇದ್ದಾರೆ. ಅವ್ರಿಗೆ ಬಂದಾದ್ಮೇಲೆ ಸಾಕಷ್ಟು ರೆಕಗ್ನೈಸೇಷನ್ ಸಿಗ್ತಾ ಇದೆ. ಈ ಬಾರಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಬೇರೆ ಬೇರೆ ಕ್ಷೇತ್ರಗಳಿಂದ. ಜೊತೆಗೆ ಸೆಲೆಬ್ರಿಟಿಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಈ ಬಾರಿ ಕೂಡ ಕಾಮನ್ ಅಂದ್ರೆ ಜನರಲ್ ಕಾಮನ್ ಪೀಪಲ್ ಬರ್ತಾರ, ಹೇಗೆ ಅವಕಾಶ ಇದೆಯಾ? ನಾವು ಸೀಸನ್ 5 ಮತ್ತು ಸೀಸನ್ 6 ಈ 2 ಸೀಸನ್ಗಳಲ್ಲಿ ಕಾಮನ್ ಅಂದ್ರೆ ಸಾಮಾನ್ಯ ಜನರನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅದನ್ನ ಆಯ್ಕೆ ಮಾಡಿ ಆ ಸೀಸನ್ ನ ಥೀಮ್ ಅದು ಅಂದ್ರೆ 5 ಮತ್ತು 6, 5 ಮಿಕ್ಸ್ ಹೋದ್ವಿ, 6 ಹೆಚ್ಚು ಜನ ಕಾಮನರ್ಸ್, ಕಡಿಮೆ ಸೆಲೆಬ್ರಿಟೀಸ್ ಹೋದ್ವಿ. ಹಂಗ್ ನೋಡಿದ್ರೆ 7ನೇ ಸೀಸನ್ ನಾವು ಅಷ್ಟು ಜನ ಸೆಲೆಬ್ರಿಟೀಸ್ ಹೋಗಿದ್ವಿ. ಸೊ ನಾವು ಸೆಲೆಬ್ರಿಟಿ ಸೀಸನ್ ಮುಗಿಸಿದ್ವಿ ಮತ್ತು ಈ ಸಾರಿಯೂ ಇನ್ನೊಂದು ಸೆಲೆಬ್ರಿಟಿ ಸೀಸನ್ಗೆ ಸಿದ್ಧ ಆಗ್ತಿದೀವಿ. ಸೊ ಇದು ಸೆಲೆಬ್ರಿಟಿ ಸೀಸನ್ ಆಗಿರುತ್ತೆ. ಸುದೀಪ್ ಸರ್, ನಿಮಗೆ ಪ್ರಶ್ನೆ ಸರ್. ಈಗ ಆಲ್ರೆಡಿ 7 ಸೀಸನ್ ಕಂಪ್ಲೀಟ್ ಮಾಡಿದ್ದೀರಾ, 8ನೇ ಸೀಸನ್ ಬಂದಿದ್ದೀರಾ. ಈ 7 ಸೀಸನಲ್ಲಿ ಸಾಕಪ್ಪ ಅಂತ ಯಾವ್ದಾದ್ರು ನಿಮ್ಮ ಆಂಕರಿಂಗ್ ಅಲ್ಲಿ ಸಾಕಪ್ಪ ಅಂತ ಅನ್ಸಿದೆ? ಒಂದು ವೇಳೆ ಅನ್ಸಿದ್ರೆ ಯಾವ ಸೀಸನ್ ಆಗಿದೆ ಮತ್ತೆ ಯಾಕೆ ಸರ್? 6th ಸೀಸನ್. ಒಂದ್ಸತಿ ನೀವೇ ಹೋಗಿ ನೋಡಿ ಪ್ಲೀಸ್. ಫಸ್ಟ್ ಎಪಿಸೋಡ್ ಲಾಸ್ಟ್ ವರೆಗೂ ಒಂದ್ಸತಿ ನೋಡಿ, ಆಮೇಲೆ ನಿಮಗೆ ವಾಪಸ್ ನೀವು ಕೇಳಬೇಕು ಅಂತ ನಾನು ಸಲ ನಾನು ಹಾಗನ್ಬಿಟ್ಟು 6ನೇ ಸೀಸನ್ ಇರೋ ಕಂಟೆಸ್ಟೆಂಟ್ಸ್ಗಳಿಗೆ ಅಥವಾ ಅವ್ರನ್ನ ನಾನು ಕೇವಲವಾಗಿ ನಾನು ನೋಡ್ತಾ ಇಲ್ಲ. ಬಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಇಡೀ ಒಂದು ಈ ಹಾಲಲ್ಲಿ ಕೂತಿರೋಕ್ಕೆ ಒಂದು ವಾತಾವರಣ ಹಾಳಾಗೋದಕ್ಕೆ ಏನಾದರೂ ಒಂದು ಎಲಿಮೆಂಟ್ ಸಾಕು, ಕರೆಕ್ಟ್? ಸೊ ಕೆಲವು ಅಲ್ಲಿ ಏನಾಗ್ತಾ ಇತ್ತು ಆ ಪರ್ಟಿಕ್ಯುಲರ್ ಸೀಸನಲ್ಲಿ ತುಂಬ ಒಳ್ಳೆ ಕಂಟೆಸ್ಟೆಂಟ್ಸ್ ಕೂಡ ಹೋಗಿದ್ರು. ಬಟ್ ಐ ಥಿಂಕ್ ಸಮ್ ಆಫ್ ದೆಮ್ ಆರ್ ಅನ್ಫಾರ್ಚುನೇಟ್. ಏನಕ್ಕಂದ್ರೆ ಬಹುಶಃ ಬೇರೆ ಸೀಸನ್ಗಳಲ್ಲಿ ಇದ್ರೆ ಅವ್ರು ಇನ್ನೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಐ ಥಿಂಕ್ ಬಟ್ ಇಟ್ ಡೆಫಿನೆಟ್ಲಿ ಸ್ಟ್ರೆಸ್ ಮೀ ಔಟ್ ಆ ಒಂದು ಸೀಸನ್. ಮತ್ತೆ ಈ ಸೀಸನಲ್ಲಿ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ, ಈ ಆಲ್ರೆಡಿ 7 ಸೀಸನಲ್ಲೂ ತುಂಬ ವೆರೈಟಿ ಕಾಸ್ಟ್ಯೂಮ್ ಯೂಸ್. ಇದರಲ್ಲಿ ಏನಾದರೂ ಮತ್ತೆ ಒಂದು ಹೊಸ ಪ್ರಯೋಗ ಏನಾದರೂ ಮಾಡ್ತೀರಾ ಕಾಸ್ಟ್ಯೂಮ್ ಮೇಲೆ? ಈ ಸತಿ ಎಲ್ಲ ಪ್ಯಾಂಟಿಗೂ ಸಿಕ್ಕಿದ್ರೆ ಸರ್, ಇದು ಈಗ ಕೋವಿಡ್ ನಂತರ ಒಂದು ಮಾಸ್ಕ್ನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರಿಕಾಷನ್ ಹೇಗಿರುತ್ತೆ? ಕೋವಿಡ್ ಬಂದಾಗ ಇವಾಗ ಮಾಸ್ಕ್ ಅದೆಲ್ಲ ತುಂಬ ಡಿಸ್ಟೆನ್ಸ್ ಎಲ್ಲ ಇದೆ. ಇನ್ನೂ ಮುಗ್ದಿಲ್ಲ ಕೋವಿಡ್, ಮತ್ತೆ ಸೆಕೆಂಡ್ ರೌಂಡ್ ಬರುತ್ತೆ ಅಂತ ಒಂದು ಸುದ್ದಿ ಇದೆ. ನೋಡಿ, ನೀವು ಅವಾಗ ಹೇಳಿದಾಗ ನಾನು 17 ಜನ ಕಂಟೆಸ್ಟೆಂಟ್ ಅನ್ನ ಕಳ್ಸೋಣ ಅಂತ ಅನ್ಕೊಂಡಿದ್ದೀನಿ. ಆದ್ರೂ 14, 15 ಅಂತೆಲ್ಲ ಹೇಳ್ತಾ ಇದ್ದೀನಿ ನಾನು. ಕಾರಣ ಏನಂದ್ರೆ ಆಲ್ರೆಡಿ ಅವರು ಕ್ವಾರಂಟೈನ್ ಅಲ್ಲಿ ಇದ್ದಾರೆ. ಸೊ 2 ಸಾರಿ RT-PCR ಆಗಿದೆ, 2 ಸಾರಿಯೂ ನೆಗೆಟಿವ್ ಬಂದಿದೆ ಅಷ್ಟು ಜನರಿಗೂ. ಆದ್ರೆ ಇನ್ನೊಂದು ಸಾರಿ ಹೋಗೋ ಮೊದಲು RT-PCR ಆಗುತ್ತೆ, ಅಲ್ಲಿ ಪಾಸಿಟಿವ್ ಬಂದ್ರೆ ನಾನಂತೂ ಕಳ್ಸಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ನಾನೊಂದು ಡೆಫಿನೆಟ್ ನಂಬರ್ ಕೊಡಕ್ ಆಗ್ತಾ ಇಲ್ಲ. ಸೊ ಎಲ್ಲಾ ಕಂಟೆಸ್ಟೆಂಟ್ಗಳು ಕ್ವಾರಂಟೈನ್ ಅಂತೂ ಮಸ್ಟ್ ಇದೆ. 3 ಸಾರಿ RT-PCR ಮಸ್ಟ್ ಇದೆ. ಎಲ್ಲಾ ಕ್ಯಾಮ್ರಾಮನ್ಗಳು, ಕ್ರೂಗಳು ಮೋಸ್ಟ್ ಆಫ್ ದೆಮ್ ಕ್ವಾರಂಟೈನ್ ಅಲ್ಲಿದ್ದಾರೆ. ಒಂದು ಮಟ್ಟದಲ್ಲಿ ಬಯೋಬಬಲ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಗುದ್ದಾಡ್ತಾ ಇದ್ವಿ. ವೆರಿ ಚಾಲೆಂಜಿಂಗ್, ಬಟ್ ಇದೊಂದು ಇವತ್ತಿನ ಅವಶ್ಯಕತೆ ಅಥವಾ ಚಾಲೆಂಜ್ ಆಗಿರೋದ್ರಿಂದ ಅದನ್ನ ಮಾಡಲೇಬೇಕು. ಯಾಕೆಂದ್ರೆ ಕಂಟೆಸ್ಟೆಂಟ್ಗಳು ಯಾವತ್ತೇ ಇದ್ರು ಯಾರು ಮನೆ ಒಳಗಡೆ ಹೋಗ್ತಾರೋ ಒಂದು ಜವಾಬ್ದಾರಿ ಆಗುತ್ತೆ. ಯಾಕಂದ್ರೆ 24/7 ಅವರು ನಮ್ಮ ಅಂಡರ್ ಇರೋದ್ರಿಂದ ಒಂಥರ ಮಕ್ಕಳ ತರ ಆಗ್ಬಿಡ್ತಾರೆ. ಸೊ ಅವರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಚಾನಲ್ಗೆ ಮತ್ತು ಈ ಶೋನ ನಡೆಸೋರಿಗೆ ಇರುತ್ತೆ. ಆ ಒಂದು ಭಯ, ಆ ಒಂದು ಅನ್ಸರ್ಟನಿಟಿಯನ್ನ ನಮ್ಮ ಮುಂದೆ ಇಟ್ಕೊಂಡೆ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಪ್ರಿಕಾಷನ್ಸ್ ಅನ್ನು ತಗೊಂಡು ಎಲ್ಲೆಲ್ಲಿ ಪ್ರೆಷರ್ ಟೆಸ್ಟ್ ಮಾಡ್ಬೋದು ಮಾಡಿ ಅವರನ್ನ ಒಳಗಡೆ ಕಳಿಸ್ತಾ ಇದ್ವಿ. ಅದರಿಂದಾಗಿ ಅನೇಕ ರೀತಿಯ ತೊಂದರೆಗಳಾಗ್ತಿವೆ. ಬಟ್ ಸ್ಟಿಲ್ ಆ ತೊಂದರೆಗಳಿಗೆ ಹೋಗ್ಕೊಳ್ಳೋದು ಹೆಂಗೆ ಮಾಸ್ಕ್ ನಮಗೆ ತೊಂದರೆ ಆದ್ರೂ ನಾವು ಹಾಕೊಳ್ಳೋದು ಒಂದು ಮುಖ್ಯ ವಿಷಯವೋ ಆ ತರ ಈ ಅಂಶಗಳನ್ನ ಇಟ್ಕೊಂಡು ನಾವು ಸೀಸನ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸುದೀಪ್ ಸರ್, ಒಂದು ನಿಮ್ಮ ಸಿನಿಮಾ ಅಥವಾ ಸಿನಿಮಾದಲ್ಲಿರೋ ನಿಮ್ಮ ಪಾತ್ರ ಅಂತ ಬಂದಾಗ
ಕತೆಗೆ ತಕ್ಕಂತೆ ಪಾತ್ರ ಇರುತ್ತೆ. ಸೊ ಏನ್ ಸ್ಕ್ರಿಪ್ಟ್ ಇರುತ್ತೋ ಅದಕ್ಕೆ ತಕ್ಕನಂಗೆ ಅಭಿನಯ ಮಾಡಿ ಬರ್ತೀರಾ. ಇದು ರಿಯಾಲಿಟಿ ಶೋ. ಅಲ್ಲಿ 17 ಡಿಫ್ರೆಂಟ್ ಮನಸ್ಥಿತಿಗಳಿರ್ತವೆ. ಈ ಕಡೆ ಸೈಡಲ್ಲಿ ನೀವು ಒಬ್ಬರೇ ಇರ್ತೀರಾ. ಸೊ ಸುದೀಪ್ ಅವರು ಮಾನಸಿಕವಾಗಿ ಆ 17 ಮನಸ್ಸುಗಳನ್ನ ಸ್ಟಡಿ ಮಾಡಿ ಏನೋ ಒಂದು ಅವರಲ್ಲಿ ನಡೆಯುವಂತಹ ಪ್ರತಿಯೊಂದು ಇದಕ್ಕೂ ನೀವು ಯಾವ ರೀತಿ ಮಾನಸಿಕವಾಗಿ ರೆಡಿ ಆಗ್ತೀರಾ ಅಂತ ಹೇಳಿ ಪ್ರತಿ making me sound like feel like a psychiatrist right now. There is no way that I can understand. ಅವ್ರು ಏನು ಮಾತಾಡ್ತಾರೋ ಅಷ್ಟಿಗೆ ಸ್ಪಂದಿಸ್ತೇನೆ ಹೊರತು ನಾನು ಐ ಡೋಂಟ್ ಇವನ್ ಎಫರ್ಟು ಹಾಕಲ್ಲ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು. ದಟ್ ಇಸ್ ನಾಟ್ ಇವನ್ ಮೈ ಜಾಬ್. ನಾನು ಹೇಳ್ತಾರೆ ದಟ್ ಇಸ್ ನಾಟ್ ಇವನ್ ಮೈ ಜಾಬ್. ನಾನು ರಿಸ್ಟ್ರಿಕ್ಷನ್ ಹಾಕೋತಲ್ಲ. ಇದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ, ಇದು ಪೇಮೆಂಟ್ ಕೊಟ್ಟಿದ್ದಾರೆ, ಇಷ್ಟು ಮಾಡ್ತೀನಿ ಅಂತ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಐ ಕ್ಯಾನ್. ಯು ಥಿಂಕ್ ಐ ಕ್ಯಾನ್ ಸ್ಟಡಿ ದೆಮ್? ಯು ಕ್ಯಾನ್. ಅವ್ರು ಇವಾಗ ಫಾರ್ ಎಕ್ಸಾಂಪಲ್ ವಾರ ಇಡೀ ಏನು ನಡೀತಾ ಇರೋದು ಅದನ್ನು ನೋಡ್ತೀವಿ, ಮಾತಾಡ್ತೀವಿ. So, but don't you think everybody is giving an opinion that they want you to have? ಈಗ ಮುಂದೆ ಕೂತಾಗ ಹೇಗೆ ಮಾತಾಡ್ತಾರೋ ಅಷ್ಟು ನನ್ನ ಕಣ್ಣಿಗೆ ಕಾಣೋದು, ಅದಕ್ಕೆ ಸ್ಪಂದಿಸ್ತೀನಿ ಅಷ್ಟೇ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಲ್ಲ ಸಾಧ್ಯನೇ ಇಲ್ಲ. ಯಾರನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ದ ಕಂಟೆಸ್ಟೆಂಟ್ಸ್. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಸ್ಟಡಿ ಎನಿವನ್. ಐ ಡೌಟ್. ಕ್ಯಾನ್ ಯು? ಇಲ್ಲ ಸರ್, ಅಂದ್ರೆ ಮೆಂಟಲಿ ನೀವೊಂದಷ್ಟು ಪ್ರಿಪೇರ್ ಆಗಿ ಹೋಗ್ತೀರಾ ಅಂತ. ಅಲ್ಲಿ 17 ಮೆಂಟಲಿ ಪ್ರಿಪೇರ್ ಆಗ್ತಾನೆ ಇರ್ತೀನಿ. ಇವತ್ತೇನೋ ನಡೆಯುತ್ತೆ, ಇನ್ನೊಂದು 5 ಕಾಫಿ ಜಾಸ್ತಿ ಆಗುತ್ತೆ, ಏನೋ ಇರುತ್ತೆ. ಬಟ್ ಅದು ನಡೀಲಿಲ್ಲ ಅಂದಾಗ ಭಾಳ ಖುಷಿಯಾಗ ಕಾಫಿ ಕುಡಿದ್ಬಿಟ್ಟಿರ್ತೀನಿ ಅಷ್ಟೇ. ಮೆಂಟಲಿ ಪ್ರಿಪೇರ್ ಆಗೇ ಆಗ್ತೀನಿ. ಏನೋ ಒಂದು ಇರುತ್ತೆ ಅಂತ. ಐ ಗೆಸ್ ಸಿ ಲೆಟ್ ಅಸ್ ಸೇ ಅ ಬಿಗ್ ಬಾಸ್ ಏನು ಆಗದೆ ಯಾರು ನೋಡ್ತಾರೆ? ನೋ, ಜಸ್ಟ್ ಥಿಂಕ್. ಮಾರ್ನಿಂಗ್ ಎದ್ದೇಳಿದ್ರು, ಒಬ್ರಿಗೊಬ್ರು ತಪ್ಕೊಂಡ್ರು, ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಕರ್ಕೊಂಡ್ರು, ಒಬ್ರಿಗೊಬ್ರು ಊಟ ಮಾಡಿಸಿದ್ರು, ಟಾಸ್ಕ್ ಕೊಟ್ಟ ತಕ್ಷಣ ಟಾಸ್ಕ್ ಮಾಡಿದ್ರು, ವಾಪಸ್ ತೊಡೆ ಮೇಲೆ ಕುತ್ಕೊಂಡ್ರು, ಒಬ್ರಿಗೊಬ್ರು ಸೋಲ್ಕೊಂಡ್ರು. ನೋಡ್ತೀರ? ಮತ್ತೆ ಸಂಯುಕ್ತ ಹೆಗಡೆ ಅವರು ಮತ್ತೆ ಹುಚ್ಚ ವೆಂಕಟ್ ಅವರು ಇಂತಹ ಒಂದು ಸಂದರ್ಭ ಬಂದಾಗ ಐ ಥಿಂಕ್ ಅವ್ರ ಜಾಗದಲ್ಲಿ ಅವ್ರು ಇರ್ಬೇಕಾದ್ರೆ ಅವರಿಗೆ ಗೊತ್ತವ್ರು ಯಾಕೆ ಆ ಥರ ನಡ್ಕೊಂಡಿರ್ತಾರೆ. ನಾವೀಗ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಮ ಮಾತ್ರ ಮಾತಾಡಿ ಅವ್ರ ತಪ್ಪು ಇವ್ರ ತಪ್ಪು. ವೈ ಶುಡ್ ಬಿ ಇವನ್ ಜಡ್ಜ್? ಐ ಥಿಂಕ್ ಒಳಗಡೆ ಹೋದ್ಮೇಲೆ ಯು ಥಿಂಕ್ ಸಂಯುಕ್ತ ಆಗಲಿ ಹುಚ್ಚ ವೆಂಕಟ್ ಅವರಾಗಲಿ ಯು ಥಿಂಕ್ ದೇ ವಾಂಟ್ ಟು ಗೆಟ್ ಅ ಬ್ಯಾಡ್ ನೇಮ್? ಡೆಫಿನೆಟ್ಲಿ ನಾಟ್. ಏನೋ ನಡೆದೋಗುತ್ತೆ. ನಡೆದಾಗ ಅವ್ರಿಗೂ ಅನ್ಸಿರುತ್ತೆ ಕೆಲವು ಟೈಮು ಏನಕ್ಕೆ ಹಿಂಗಾಯ್ತು. ಇಲ್ಲ, ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಏನಕ್ಕೆ ಹಂಗಾಯ್ತು. ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್. ಸಿ, ಬಿಗ್ ಬಾಸ್ ಇಸ್ ಆಲ್ ಅಬೌಟ್ ಯು. ನೀವೇನು ಓಟ್ ಹಾಕ್ತೀರೋ ನಾವು ಅದಕ್ಕೆ ಸ್ಪಂದಿಸ್ತಾ ಇರ್ತೇವೆ ಹೊರತು ನಾವು ಜಡ್ಜ್ ಮಾಡಿ ನಾವು ಒಬ್ಬರನ್ನ ಹೊರಗಡೆ ಹಾಕಬೇಕು ಅನ್ನೋ ಟಾಪಿಕ್ ಇಲ್ವಲ್ಲ. ನೆಕ್ಸ್ಟ್ ಐ ಡೋಂಟ್ ಥಿಂಕ್ ಸಂಯುಕ್ತ ಆರ್ ಹುಚ್ಚ ವೆಂಕಟ್ ಬೋತ್ ವೇರ್ ರಾಂಗ್. ಸುದೀಪ್ ಸರ್, ಇದು 8ನೇ ಸೀಸನ್ನು ಯಾವತ್ತಾರು ಒಂದಿನ ನೀವು ಒಳಗಡೆ ಬಿಗ್ ಬಾಸ್ನಲ್ಲಿ ಇರಬೇಕು ಅಂತ ಏನು ಅನ್ನಿಸ್ತಾ ಮಾಡ್ತಾ ನೀವು ಕಂಟೆಂಟ್ ಒಳಗಡೆ? ಸರಿ, ಒಂದು ವಿಚಾರ ತಿಳ್ಕೊಳ್ಳಿ. ಅಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಆಗಿ ಒಳಗಡೆ ಹೋಗ್ತಾರೋ ಪ್ರತಿಯೊಬ್ಬರಿಗೂ ಒಂದು ಏನಂತೀರಿ, ಒಂದು ಪೇಮೆಂಟ್ ಅಂತ ಇರುತ್ತೆ. ನೋಬಡಿ ಗೋಸ್ ಇನ್ಸೈಡ್ ಫ್ರೀ. ಇಫ್ ದೇ ಕ್ಯಾನ್ ಅಫೋರ್ಡ್ ಮಿ ಐ ವಿಲ್ ಗೋ. ಐ ಡೋಂಟ್ ಮೈಂಡ್. ಹೌದು ಸರ್, ಸೆಲೆಬ್ರಿಟಿಗಳು ಸ್ಟಾರ್ಗಳನ್ನ ಸೇರಿಸಿ ಯಾವತ್ತು ಬಿಗ್ ಬಾಸ್ ಹೊರಗಡೆ ಮೇಲೆ ಕೆಳಗಡೆ ಎಲ್ಲ ಕಡೆಯಿಂದ ಬಿ ಹಾಕಬೇಕು. ನಮಗೆಲ್ಲ ಒಂದೇ ಕಡೆ ಸೇರಿಸುತ್ತೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಾಟ್ ವಾಟ್ ಯು ಹ್ಯಾವ್ ಸರ್, ಬಟ್ ಲೆಟ್ಸ್ ಸ್ಟಿಕ್ ಟು ರಿಯಾಲಿಟಿ. ಬಟ್ ನಂದೇನೋ ನನಗೆ ಅಲ್ಲ, ಇವಾಗಲೂ ಕಮಿಟ್ ಆದರೆ ನಾನು ಹೋಗ್ತೀನಿ. ಚೆನ್ನಾಗಿರುತ್ತೆ ಸರ್. ಹಾಂ, ಅದ್ರ ಬಗ್ಗೆ ಕೇಳಿಲ್ಲ ಅವರು. ಒಳಗೆ ಹೋಗ್ತೀರಾ ಅಂತ ಕೇಳಿದ್ರು. ನಾನು ಕಳಿಸಿದ್ರೆ ಒಂದು ದಿವಸ ಹೋಗಿ ಬರ್ತೀನಿ ಸರ್. ಬಟ್ ಅಗೇನ್ ಹಿ ಹ್ಯಾಸ್ ಟು ಪೇ ಮಿ. ಸರ್, ನಿಮಗೆ ಒಂದು ಪ್ರಶ್ನೆ ಇಲ್ಲಿ ಸರ್. ಸೀಸನ್ಸ್ 8 ಏನೊಂದು 4 ಮಂತ್ಸ್ ಲೇಟಾಗಿ ಸ್ಟಾರ್ಟ್ ಆಗ್ತಿದೆ. ಸೊ ಒಂದು ವೇಳೆ ಸೀಸನ್ 9 ಇದೇ ವರ್ಷನೇ ಬರುತ್ತಾ, ಇಲ್ಲ ಇದೇ ಥರ ಲೇಟಾಗಿ ಏನಾರ ಸ್ಟಾರ್ಟ್ ಆಗ್ಬೋದಾ? 9 ಸೀಸನ್ 8 ಮುಗಿಸೋಣ ಅಂತ ಇದ್ದೀವಿ. ಸೊ ಐ ಥಿಂಕ್ ನಾವು ಸೀಸನ್ 9 ಬರಬಹುದು. ಅಂದ್ರೆ ಒಂದು ಕ್ಯಾಲೆಂಡರ್ ಸ್ವಲ್ಪ ಆಚೆ ಈಚೆ ಆಗಿದೆ. IPS ತರ ಈ ವರ್ಷ ಬಹಳ ಸಣ್ಣ ಗ್ಯಾಪ್ ಜೊತೆ ಬರುತ್ತೆ ಅಂತ ಅನ್ಸುತ್ತೆ. ಬರುತ್ತೆ ಸರ್, ಈಗಲೇ ಕಮಿಟ್ ಮಾಡಿಸ್ಬಿಡಿ. ಇವ್ರಿಗೆ ಫೆಬ್ರವರಿಗೆಲ್ಲ ನಮಗೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಸೀಸನ್ ಕೂಡ ಇಲ್ಲ ಆಕ್ಚುಲಿ ಎಸ್, ನವೆಂಬರ್ ಐ ಥಿಂಕ್ ವಿಲ್ ಸ್ಟಾರ್ಟ್. ಅಕ್ಟೋಬರ್ ಯಾ. ಸುದೀಪ್ ಸರ್, ಇಷ್ಟು ಸೀಸನ್ ಅಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಯಾರು ಇಲ್ವಾ ಸರ್? ನೋ ಮ್ಯಾಮ್. ಸರ್, ನೀವು ಹೋಸ್ಟ್ ಮಾಡ್ತಿದ್ದೀರಿ. ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ಐ ಥಿಂಕ್ ನನಗೆ ಮಾಡೋ ಐ ಕಾಂಟ್ ಬಿ ಬಯಾಸ್ಡ್.
can I be biased? Even my favorite ಅಂತ ಅಂದೇ ದಿವಸ ಏನಾಗುತ್ತೆ, see, I think if you ask me, some of the people who did really well, like Arun Sagar, I think he did extremely well. ನಮ್ಮ ಹರೀಶ್ ರಾಜ್ he did extremely well. ಎಲ್ಲ ಸೀಸನಲ್ಲೂ ಒಂದೋ ಇಬ್ಬರು ತುಂಬ ಗೆಲ್ದಲೇ ಇರ್ಬೋದು. Some of them, but they have done extremely well, like Vasuki. Some of them, I think, ತುಂಬ ಅದ್ಭುತ ಆಗಿದೆ. That doesn't mean ನನ್ನ favorite contestants ಅಂತ ಅಲ್ಲ. Definitely, I have appreciated those people because they have done extremely well. And frankly, ನಾನು ಸೀಸನ್ ಎಪಿಸೋಡ್ ನೋಡ್ಬೇಕಾದ್ರೂ ಕೂಡ ನಾನು ಯಾವತ್ತಿಗೂ ನೋಡಲ್ಲ. ಇವನ್ ನಮ್ಮ ತಾಯಿ ಒಟ್ಟಿಗೆ ಕೂತ್ಕೊಂಡು ನೋಡೋದು, ಈಗ ಯು ನೋ ಹೌ ಮದರ್ಸ್ ಆರ್ ರೈಟ್, ಅವ್ರೊಂಚೂರು ಯಾರ ಹತ್ರ ಇವ್ರು ಗೊತ್ತಾಗ್ತಾರೆ, ಅದು ನನ್ನ ಮೇಲೆ ಇದಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅವ್ರದ್ದು ಒಪಿನಿಯನ್. ಏನಾದ್ರು ಆಪ ಅವಳು ಅಂದ್ಬಿಟ್ಟು ಅನ್ಕೊಳ್ಳಿ, ಅದು ನನ್ನ ಮೇಲೆ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ದೆನ್ ಐ ಹ್ಯಾವ್ ಟು ಕೀಪ್ ಮೈ ಮದರ್ ಇನ್ ಮೈಂಡ್ ಆ್ಯಂಡ್ ಟಾಕ್ ನೆಕ್ಸ್ಟ್ ಡೇ. ನಾನೇನಾದ್ರು ಅವ್ರಿಗೆ ಏನಾದ್ರು ಹೇಳ್ಬಿಟ್ರೆ ನಮ್ಮ ಅಮ್ಮ ಅಪ್ಸೆಟ್ ಆಗ್ಬಿಟ್ಟಾರೆ ನಾವು, you know what I'm talking about. So even episode I don't watch with anybody, I watch alone, Param and me, and of course he also is, we both ibru onde idrale irodu, ibru we cannot be biased, so we just scrape through. Sometimes you notice ಮಾಡಿರ್ತೀವಿ ತುಂಬ ಕೆಟ್ಟದಾಗ ಗಲಾಟೆ ನಡೆದಿರುತ್ತೆ. somebody would think actually next day ಇವಾಗ ಇವ್ರು ಏನೋ ಕ್ಲಾಸ್ ತಗೊತಾರೆ ಬರ್ತಾರೆ ಮಾತಾಡ್ತಾರೆ ಅಂತ, ಬಟ್ ಇಫ್ ಯು ನೋಟಿಸ್ ನೆಕ್ಸ್ಟ್ ಡೇ ನಾನು ಅದನ್ನ ಡೈಲ್ಯೂಟ್ ಮಾಡ್ಬಿಡ್ತೇನೆ ನೋಡಿ, because I would have felt that it was okay, you know. So no way that I can personally have any personal favorites. ಸರ್, ಈಗ ಹಿಂದಿ ಬಿಗ್ ಬಾಸ್ ಅಲ್ಲಿ ಲಾಕ್ಡೌನ್ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನ ಆಯ್ದುಕೊಂಡಿದ್ರು. ಸೊ ಇಲ್ಲಿ ಆ ಥರದ್ದು ಏನಾದರೂ ಕ್ಯಾರಿ ಮಾಡ್ತಾ ಇದ್ದಾರೆ, ಏನಾದರೂ ಒಂದಿಷ್ಟು ಕಾನ್ಸೆಪ್ಟ್ ಹೇಳ್ಬೋದಾ ಅಂತ? ಇಲ್ಲ, ಅಂದರೆ ಲಾಕ್ಡೌನ್ 8.0 ಅಂತಂತೂ ಹೇಳಿದ್ದೀವಿ. ಲಾಕ್ ಇದೆ, ಕೀ ಇದೆ. ಸೊ ಒಂದು ಕಡೆ ಕಂಟೆಸ್ಟೆಂಟ್ಗಳನ್ನ ಲಾಕ್ಡೌನ್ ಮಾಡಿದಾಗ ಇನ್ನೇನೇನೋ ಓಪನ್ ಆಗುತ್ತೆ. ಒಂದು ಬಾಗಿಲು ಮುಚ್ಚಿದಾಗ ಹಲವು ಬಾಗಿಲುಗಳು ಓಪನ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಅಂತೂ ಇದೆ, ಅದೊಂದು ಹೊಸದಾಗಿದೆ. ಸರ್, ಇನ್ನೊಂದೀಗ ಪ್ರತಿ ಸೀಸನಲ್ಲೂ 2 ವೀಕು 3 ವೀಕು ಆದಮೇಲೆ ಒಬ್ಬರು ಗೆಸ್ಟ್ ಬರ್ತಾರೆ ಒಳಗಡೆ. ಸೊ ನೀವು ಇಲ್ಲಿ ಈಗ ಕರೋನಾ ಇರೋದ್ರಿಂದ ಅವ್ರಿಗೂ ಏನಾದರೂ ಪ್ರೀವಿಯಸ್ ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೂ ಕ್ವಾರಂಟೈನ್ ಮಾಡಿ ಒಳಗಡೆ ಬಿಡ್ತೀರಾ? ಏನಾದರೂ ಪ್ಲಾನ್ ಇದೆಯಾ? ಬಿಗ್ ಬಾಸ್ ಮನೆ ಒಳಗಡೆ ಈ ಸಾರಿ ಹೋಗ್ಬೇಕು ಅಂದ್ರೆ ಕ್ವಾರಂಟೈನ್ ಆಗೋದು ಮಸ್ಟ್. ಅದು 1 ದಿನ ಇರ್ಬೋದು, ಒಂದು ಮಿನಿಟಿಗೆ ಇರ್ಬೋದು. ನಾನು ಏನೋ ಒಂದು ಓಪನಿಂಗಿಗೆ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ, ನಾನು ಮತ್ತು ಪ್ರೊಡಕ್ಷನ್ ಅವರು ಫುಲ್ ಆನ್ ಕಿತ್ತಾಡ್ಕೊಳ್ತಿದ್ವಿ. ಅವರೇ ನನಗೆ ಕೊಡ್ತಾ ಇದ್ರು, ಇಲ್ಲ ನಾನು RT-PCR ಮಾಡ್ತೀನಿ, ಅವನನ್ನು ಕ್ವಾರಂಟೈನ್ ಮಾಡ್ತೀನಿ ಅಂದ್ರೆ ಅದಿಲ್ಲ, 7 ದಿನ ಕ್ವಾರಂಟೈನ್ ಆಗಲೇಬೇಕು, 8 ದಿನ ಕ್ವಾರಂಟೈನ್ ಆಗಲೇಬೇಕು ಇನ್ಸ್ಟಿಟ್ಯೂಷನಲ್ಲೂ, ಅದಕ್ಕೂ ಮತ್ತು ಹೋಮ್ ಕ್ವಾರಂಟೈನ್ ಆಗಿರಬೇಕು. ಅಷ್ಟು ಕೇರ್ ತಗೊಂಡು ಮಾಡ್ತಿದ್ದಾರೆ. ಐ ಅಪ್ರಿಷಿಯೇಟ್ ದಟ್. ಅಂದರೆ ನನಗೆ ಕೊಟ್ಟಿಲ್ಲ ಅಂತ ಹೇಳುವಷ್ಟು ಅವರು ಫರ್ಮ್ ಸ್ಟೆಪ್ ತಗೊಂಡಿರೋದ್ರಿಂದ ಇನ್ಯಾರಿಗೂ ಅವರು ಅವಕಾಶ ಕೊಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅಷ್ಟು ಫುಲ್ ಪ್ರೂಫ್ ಇದೆ ಇದು. ಅಂದರೆ ಎಫರ್ಟ್, ಮತ್ತೆ ಅದಾದ್ಮೇಲೆ ನಮಗೆ ಯಾಕೆ ಏನೂ ಇಲ್ಲ, ಬಟ್ ಅದನ್ನು ತಡೆಯೋದಕ್ಕೆ ಮಾಡಬೇಕಾಗಿರುವ ಪ್ರಯತ್ನಗಳನ್ನ ಎಲ್ಲಿ ಸಾಧ್ಯವೋ ಎಲ್ಲ ಕಡೆ ಮಾಡಿದ್ದೀವಿ. ಪರಂ ಸರ್, ನಿಮಗೆ ಈಗ ಪ್ರತಿ ಸೀಸನ್ ಬಂದಾಗಲೂ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಕಂಟೆಸ್ಟೆಂಟ್ಗೆ ಒಂದು ಹೊಸ ಪ್ರಯೋಗಗಳನ್ನ ಮಾಡ್ತಾನೆ ಇರ್ತೀರಾ. ಈ ಸೀಸನ್ ಅಲ್ಲಿ ಯಾವ ಥರದ ಹೊಸ ಪ್ರಯೋಗ ಇರುತ್ತೆ ಕಂಟೆಸ್ಟೆಂಟ್ ಮೇಲೆ? ಇಲ್ಲ, ಪ್ರಯೋಗ ಅಂದ್ರೆ ಹೊಸ ಟಾಸ್ಕ್ಗಳದ್ದು ಇರುತ್ತೆ, ಹೊಸ ಮೈಂಡ್ಗಳು ಹಾಗಾಗಿ ಹೊಸದಾಗಿರುತ್ತೆ. ಮನೆ ಟೋಟಲಿ ಹೊಸದಾಗಿ ಆಗಿದೆ. ಸೊ ಹೊಸ ಮನೆ ನಿಮ್ಗೆ ನೋಡಕ್ ಸಿಗುತ್ತೆ. ಗಾರ್ಡನ್ ಏರಿಯಾ ವೆರಿ ಇಂಟ್ರೆಸ್ಟಿಂಗ್ಲಿ ಡನ್. ಬೇರೆ ಆರ್ಟ್ ಡೈರೆಕ್ಟರ್ ಇದನ್ನ ಮಾಡಿದ್ದಾರೆ. ಲಾಕ್ ಮತ್ತು ಕೀಯನ್ನ ಇಟ್ಕೊಂಡಿದೀವಿ. ಅಂದ್ರೆ ಒಂದು ಲಾಕ್ಡೌನು ಆದ್ರೆ ಇದಿನ ವಿಷಯಗಳು ಓಪನ್ ಆಗ್ಬಹುದು. 17 ಅಥವಾ 16 ಮೈಂಡ್ಗಳು ಲಾಕ್ಡೌನ್ ಆದಾಗ ಅನ್ನೋದನ್ನ ಇಟ್ಕೊಂಡಿದೀವಿ. ಸೊ ಐ ಥಿಂಕ್ ಅದು ಶೂರ್ಲಿ ಹೊಸದು. ಅದಲ್ಲದೇನು ಒಂದಷ್ಟು ಪಾಯಿಂಟ್ಗಳು ಹೊಸದು ಇದ್ದೇ ಇರುತ್ತೆ. ಅದನ್ನ ಇಲ್ಲ, ಲಾಕ್ ಮತ್ತು ಕೀಯನ್ನ ರಿವೀಲ್ ಮಾಡಿದೆ ನಿಮ್ಗೆ, ಮನೆ ಇತ್ಯಾದಿಯನ್ನ ರಿವೀಲ್ ಮಾಡಿದೆ. ಐ ಥಿಂಕ್ ಸಂಡೇ ಉಳಿದಿರೋದು ಸಂಡೇ ನೀವು ನೋಡಬಹುದು ಅಂತ. ಸುದೀಪ್ ಸರ್, ನಿಮಗೆ ಪ್ರತಿ ವೀಕ್ ಬಂದಾಗಲೂ ಕಂಟೆಸ್ಟೆಂಟ್ ಏನೇ ಒಂದು ಡಿಸಿಷನ್ ತಗೊಂಡ್ರು ಅಥವಾ ಅವರಲ್ಲಿ ನಡೆದಂಥ ತಪ್ಪುಗಳಾದ ಸಂದರ್ಭದಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ರಿ. ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಕೋಪ ಬರೋದುಂಟು, ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ತೀರಾ? Hello. The fact that ಅಲ್ಲಿ ಒಂದು ಇಷ್ಟು ಕ್ಯಾಮ್ರಾಗಳು ಆನ್ ಆಗಿದೆ ಅಂತ ಗೊತ್ತಿರುತ್ತಲ್ಲ, ಆಟೋಮೆಟಿಕ್ ಕಂಟ್ರೋಲ್ ಮಾಡಿಸುತ್ತೆ. ಸೊ ನಂದು ರಿಯಾಕ್ಷನ್ ಏನಿದ್ರು ಮತ್ತೆ ಬರ್ತೀನಿ, ಟೇಕ್ ಅ ಸ್ಮಾಲ್ ಬ್ರೇಕ್ ಅಂತ ಹೇಳಿರ್ತೀನಲ್ಲ, ಅದಾದ್ಮೇಲೆ ಬಂದಿರುತ್ತೆ, ಕಳಿಸುತ್ತೀನಿ ಮನೆಗೆ.
ಯಾರು ಆಯ್ತು ಇದು ಗೊತ್ತಿಲ್ಲ ಚೆಕ್ ಚೆಕ್. ಸೊ ಕೋಪ ಬರಲ್ಲ ಅಂತ ಏನಿಲ್ಲ. ಅದರಲ್ಲೂ ಎರಡು ರೀತಿ ಇದೆ. ಒಂದು 10 ಸೆಕೆಂಡ್ ಯೋಚನೆ ಮಾಡೋಣ, ವೈ ಡಿಡ್ ಹಿ ಸ್ಪೀಕ್ ಆರ್ ವೈ ಡಿಡ್ ಶಿ ಸ್ಪೀಕ್ ಆರ್ ವೈ ಡಿಡ್ ದಿಸ್ ಸಿಚುವೇಶನ್ ಹ್ಯಾಪನ್. ದೆನ್ ಐ ಗೆಸ್ ಐ ಹ್ಯಾವ್ ಅನ್ ಆನ್ಸರ್ ಟು ಇಟ್. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಒಂದು ಕೋಪ ಬರ್ಸಕ್ಕೆ ಅಂತ ಕೆದಕದು ಗೊತ್ತಾಗುತ್ತಲ್ಲ, ಅವಾಗ ಕೋಪ ಮಾಡ್ಕೊಂಡು ವೇಸ್ಟ್. ಯಾಕಂದ್ರೆ ಅವರಿಗೂ ಬೇಕಾಗಿರೋದೇ. ಅಂಡರ್ಸ್ಟ್ಯಾಂಡ್? ಸೊ ಯಾ, ಬಟ್ one way of looking at it is I think understanding what is happening. ಏನಕ್ಕೆ ಮಾತಾಡ್ತಾರೆ, ಬಟ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಆ ಕಂಟೆಸ್ಟೆಂಟ್ಸ್ ಫ್ಯಾಕ್ಟ್ ಏನಂದ್ರೆ ಐ ಆಮ್ ದೇರ್ ಓನ್ಲಿ ವೆನ್, ಐ ಆಮ್ ದೇರ್ ಓನ್ಲಿ ಸೋರ್ಸ್ ಆಫ್ ಎವ್ರಿಥಿಂಗ್. ಸೊ ನನ್ನ ಹತ್ರ ಬಂದಾಗ ಅವರು ಮನಸ್ಸು ಬಿಚ್ಚಿ ಮಾತಾಡಲೇಬೇಕಾಗುತ್ತೆ. ನಾನು ಬಿಟ್ಟರೆ ಬೇರೆ ಯಾರು ಇಲ್ಲ ಅವ್ರಿಗೆ ಮಾತಾಡೋದಕ್ಕೆ. ಸೊ ಈ ಮಾತಾಡಬೇಕಾದ್ರೆ ನಾನಾ ರೀತಿಯಲ್ಲೂ ಅವರು ಮಾತಾಡ್ಬೋದು, ಅಪ್ಪಿ ತಪ್ಪಿ ಗೊತ್ತಿದ್ದೇನೋ. ಐ ಥಿಂಕ್ ಫಸ್ಟ್ ಟೈಮ್ ಇಟ್ಸ್ ಆಲ್ವೇಸ್ ನೈಸ್ ಟು ಟೆಲ್ ದೆಮ್ ನೋ ದಟ್ಸ್ ನಾಟ್ ಓಕೆ. ಐ ಥಿಂಕ್ ದೇ ವಿಲ್ ಬಿ ಫೈನ್. ಸೊ ಹಾಗಿದ್ರೆ ಇಷ್ಟು ಸೀಸನ್ ಅಲ್ಲಿ ನಿಮ್ಗೆ ತುಂಬಾ ರೇಗಾಡಿರೋದು ಅಂತ ಯಾರ ಮೇಲೆ ಅದು ನೆನಪಿರೋದು ಯಾವ ವ್ಯಕ್ತಿ ಅಂತ ಬರೀಬಾರ್ದಲ್ಲ. ಅದು ಉಷಾ ವೆಂಕಟ್ ಅವರು ಮಾತಾಡಿದಾಗ ಐ ಥಿಂಕ್ ಅದು ಓನ್ಲಿ ಟೈಮ್ ಐ ರಿಯಲಿ ಲಾಸ್ಟ್ ಮೈ ಕೂಲ್. ಬಿಕಾಸ್ ನಮ್ಮ ಎದುರುಗಡೆ ನಡೀತಲ್ಲ ಅದು, ನಾನು ವೇದಿಕೆ ಮೇಲೆ ನಿಂತಾಗ ನಡೀತಲ್ಲ ಅದು. ಸೊ ಐ ಥಿಂಕ್ ದಟ್ ವಾಸ್ ನಾಟ್ ಓಕೆ. ಅದು ಬಿಟ್ಟರೆ ಆಲ್ ಮೈ ರಿಯಾಕ್ಷನ್ಸ್ ನಾನು ಹೇಳಿದಾಗೆ ಮುಗಿದಲ್ಲೇ ಬಂದಿರೋದು. ಪರಮೇಶ್ವರ್ ಸರ್, ಈಗ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡೋದು ಅಂದರೆ ಯಾವ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀರಾ ನೀವು? ಈಗ ಯೂಶಲಿ ಏನಾದರೂ ಟಿಕ್ಟಾಕ್ ಅಲ್ಲಿ ಫೇಮಸ್ ಆದರೆ ಸೊ ಜನರಲ್ ಟಾಕ್ಸ್ ಹೇಗಿರುತ್ತೆ ಅಂದರೆ ಈ ಸೀಸನಲ್ಲಿ ಇವರು ಹೋಗ್ಬೋದು ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಯಾವ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡ್ತೀರಾ ಸ್ಪರ್ಧಿಗಳನ್ನ? ಇದು ಅಂದ್ರೆ ಇದಕ್ಕೂ ಎಲ್ಲರಿಗೂ ತೃಪ್ತಿಯಾಗುವ ಉತ್ತರವನ್ನ ಇದಕ್ಕೆ ಕೊಡಕ್ಕಾಗತ್ತೆ ಅಂತ ಅನ್ಸಲ್ಲ ನನಗೆ. ಯಾಕಂದ್ರೆ ಸೆಲೆಬ್ರಿಟಿ ಅನ್ನೋ ವರ್ಡಿಗೆ ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಒಂದು ಆಟ. ಕ್ರಿಕೆಟ್ ಆಟದಲ್ಲಿ 2 ಮ್ಯಾಚ್ ಆಡಿದವನು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾನೆ ಈ ದೇಶದಲ್ಲಿ. ಫುಟ್ಬಾಲ್ ಆಡಿದವನು ಅಷ್ಟು ಆಗಿರಲ್ಲ. ಹಾಕಿ ಆಡಿದವನು ಇನ್ನೂ ಕಡಿಮೆ ಆಗಿರ್ತಾನೆ. ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ. ಅದೇ ತರ ಒಂದು ಕಬಡ್ಡಿ ನ್ಯಾಷನಲ್ ಲೆವೆಲ್ ಕಬಡ್ಡಿ ಆಡಿದವರು, ಏಷ್ಯಾಡಲ್ಲಿ ಚಿನ್ನದ ಪದಕ ತಂದವರು, ಹೆಚ್ಚಿನ ಸಂದರ್ಭಗಳಲ್ಲಿ ಇಂಡಿಯಾ ಏಷ್ಯಾಡಲ್ಲಿ ಚಿನ್ನದ ಪದಕವನ್ನು ತಂದಿದೆ. ಸೊ ಅವ್ರು ಯಾರೋ ಒಬ್ರು ಕರ್ನಾಟಕದವ್ರು ಇರ್ಬೋದು. ನಮ್ಗೆ ಎಷ್ಟೋ ಸರಿ ಅವ್ರು ಸೆಲೆಬ್ರಿಟಿ ಅಂತ ಅನಿಸ್ತಾ ಇರಲ್ಲ ನಮ್ಗೆ. ಯಾಕಂದ್ರೆ ನಮ್ಮ ಇಟ್ಸ್ ಅ ರಿಲೇಟಿವ್ ವರ್ಡ್. ಅಂದ್ರೆ ನೀವು ಸೆಲೆಬ್ರಿಟಿ ಅಂತ ತಗೊಳ್ಳೋದು ನೀವು ಹೆಂಗ್ ನೋಡ್ತಿದ್ದೀರಿ, ನೀವು ನಿಮಗೆ ಏನ್ ಇಷ್ಟ ಅನ್ನೋದ್ರ ಮೇಲೆ ಇದೆ. ಆದ್ರೆ 17 ಜನ ಸೆಲೆಬ್ರಿಟಿಗಳನ್ನ ಆರಿಸುವಾಗ ಒಂದು ಕ್ಷೇತ್ರದಲ್ಲಿ ಅವರು ಪಾಪ್ಯುಲರ್ ಆಗಿರ್ಬೇಕು ಅಂತ ಆಸೆ ಪಡ್ತೀನಿ ಸೆಲೆಬ್ರಿಟಿ ಅಂತ. ಇದು ಮೊದಲನೇ ಮಾನದಂಡ. ಅದಾದ್ಮೇಲೆ ಒಂದು ಫಿಸಿಕಲ್ ಫಿಟ್ನೆಸ್ ಇದೆ, ಒಂದು ಲೆವೆಲ್ ಅಲ್ಲಿ ಫಿಟ್ ಇರ್ಬೇಕಾಗತ್ತೆ. ಇದ್ರೆ ಅನೇಕ ತೊಂದರೆಗಳಾಗತ್ತೆ. ಹಂಗಂತ ಎಲ್ಲಾ ತರದ ಫಿಟ್ನೆಸ್ ಇದ್ದವ್ರನ್ನೇ ಹಾಕಿದ್ದೀನಿ ಅಂತೂ ಅಲ್ಲ. ಕೆಲವು ಸಾರಿ ಅದು ತುಂಬಾ ಕಾನ್ಶಿಯಸ್ಲಿನೂ ಹೋಗಿದ್ದಿದೆ. ಓಕೆ, ಇಲ್ಲ ಇವರು ಈ ತರ ಇವ್ರು ಇದ್ರೆ ಒಂದು ಬೇರೆ ಕಲರ್ ಬರುತ್ತೆ ಅನ್ನೋ ಕಾರಣ. ಒಟ್ಟು ಒಂದು ಮನೆಯಲ್ಲಿ ಎಷ್ಟೆಲ್ಲ ರೀತಿಯ ಪಾತ್ರಗಳನ್ನ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇದೆಯೋ ಅದು ಮಾಡಕ್ಕೆ ವಿಧಾನ ಇರ್ತೀವಿ. ಒಬ್ಬರು ಸಿಕ್ಕಿದಾಗ ಡುಪ್ಲಿಕೇಶನ್ ಅನ್ನ ಅವಾಯ್ಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ವಿಕೆಟ್ ಕೀಪರ್ ಇದ್ರೆ ಟೀಮಿಗೆ ಒಂದು ವಿಕೆಟ್ ಕೀಪರ್ ಸಾಕು. 2ನೇ ವಿಕೆಟ್ ಕೀಪರ್ ಅನ್ನ ಅನ್ಲೆಸ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ಯಾಟ್ಸ್ಮನ್ ನಾವು ಮುಟ್ಟಕ್ಕೆ ಹೋಗಲ್ಲ. ಆ ತರ ಅಂದ್ರೆ ಒಂದು ಕಂಪೋಸಿಷನ್ ತರ. ಅದು ಕೆಲವು ಸಾರಿ ರೈಟ್ ಆಗುತ್ತೆ, ಕೆಲವು ಸಾರಿ ರಾಂಗ್ ಆಗುತ್ತೆ. ಸೊ ಆ ಸರ್ಪ್ರೈಸ್ ಗಳಿಗೆ ನಾವು ರೆಡಿ ಇರಲೇಬೇಕು ಈ ಫೀಲ್ಡ್ ಅಲ್ಲಿ. ಸುದೀಪ್ ಸರ್, ಈಗ ಕಂಟೆಸ್ಟೆಂಟ್ಸ್ ತರನೇ ಈಗ ಬಿಗ್ ಬಾಸ್ ಹೌಸ್ ಸಹ ಅಷ್ಟೇ ಕ್ಯೂರಿಯಾಸಿಟಿ ಹುಡ್ಸುತ್ತೆ ಪ್ರತಿ ವರ್ಷ. ಸೊ ಈ ಸಲ ಯಾವ ರೀತಿ ಇರುತ್ತೆ? ನಿಮ್ಮ ಎಕ್ಸ್ಟ್ರಾ ಟಿಪ್ಸ್ ಏನಾದರೂ ಇದೆಯಾ? ಅಂದ್ರೆ ಲೈಕ್ ಮೇಕ್ ಓವರ್ಗೆ, ಯಾಕಂದ್ರೆ ಸ್ಟೈಲಿಶ್ಗೆ ನೀವು ಇದ್ದಿದ್ದ ಕೈ ಅಲ್ವಾ? ಹಾಗಾಗಿ ಸ್ಟೈಲಿಶ್ ಅಂದ್ರೆ ನಾವು ಹೇಳ್ತಾ ಬಿಗ್ ಬಾಸ್ ಮನೆ, ನನ್ನ ಸ್ಟೈಲಿಶ್ನೆಸ್ ಅದಕ್ಕೂ ಸಂಬಂಧ ಇಲ್ಲ. ಮೇಕ್ ಓವರ್ ಒಳಗಡೆ ಯಾವ ರೀತಿ ಇಲ್ಲ, ಅಲ್ಲಿ ನನಗಂತ ಒಂದು ಮನೆ ಕಟ್ಟಿದ್ದಾರೆ. ಅದು ವರ್ಷಕ್ಕೆ ಒಂದ್ಸತಿ ಓಪನ್ ಆಗುತ್ತೆ. ನಾನು ಹೋದಾಗ ನನಗೆ ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ಇದೆ. ಯಾಕಂದ್ರೆ ನಾನು ಇರೋದಲ್ಲ ಅಲ್ಲಿ. ಸೊ ಅದ್ರ ಬಗ್ಗೆ ಯಾವಾಗಲೂ ಟಿಪ್ಸ್ ಕೊಡ್ತಾ ಇರ್ತೀನಿ, ಸ್ವಲ್ಪ ಅದನ್ನ ಚೆನ್ನಾಗಿ ಮಾಡಿ, ಇದನ್ನ ಚೆನ್ನಾಗಿ ಮಾಡಿ ಅಂತ. ಬಿಗ್ ಬಾಸ್ ಮನೆ ಬಂದ್ಬಿಟ್ಟು ಐ ಥಿಂಕ್ ಇಟ್ ಇಸ್ ಇಫ್ ಯು ನೋಟಿಸ್ ಇಟ್ ಪ್ರಾಪರ್ಲಿ ದೇರ್ ಇಸ್ ಅ ಲಾಟ್ ಆಫ್ ಸೈಕಾಲಜಿ ಬಿಹೈಂಡ್ ದಟ್ ಸ್ಟ್ರಕ್ಚರ್. ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ, ಕೆಲವರು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇದು ಒಂದು ಸ್ಟ್ರಕ್ಚರ್ ಹಿಂದೆ ಅದರೊಳಗಡೆ ಇರೋ ಕಲರ್ಸ್ ಆಗಲಿ, ಅದರೊಳಗಡೆ ಯಾಕೆ ಏನನ್ನ ಎಲ್ಲಿಟ್ಟಿದ್ದಾರೆ, ದೇರ್ ಇಸ್ ಅ ಲಾಟ್ ಆಫ್ ಸೈಕಾಲಜಿ ಬಿಹೈಂಡ್ ಇಟ್. ಸೊ ಐ ಥಿಂಕ್ ನಂದು ಟಿಪ್ಸ್ ಹೋಗ್ಬಿಡಲ್ಲ. ಐ ಥಿಂಕ್ ಅದಕ್ಕೆ ಒಂದು ಟೀಮ್ ಇದೆ. ಸೊ ದರ್ ಇಸ್ ಅ ಲಾಟ್ ಆಫ್ ಸರ್ವೆ ರಿಸರ್ಚ್. ಯಾಕೆ ಅದನ್ನು ಮಾಡಿದ್ದಾರೆ, ಯಾಕೆ ಈ ಕಲರ್ ಉಪಯೋಗಿಸಿದ್ದಾರೆ,
ಯಾಕೆ ಈ ಥರ ಸ್ಟ್ರಕ್ಚರ್ ಮಾಡಿದ್ದಾರೆ. There's a lot of science to it actually, so I think they know better why they do it. ಸೊ ಈಗ ಸಿನಿಮಾಗೆ ನೀವು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗ್ತಿರೋ ಅದೇ ರೀತಿ ಬಿಗ್ ಬಾಸ್ಗೂ ಕೂಡ ಏನಾದ್ರು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀರಾ? Makeup ಹಾಕ್ತೀನಿ, prepare myself, I like to look nice. ಅದು ಬಿಟ್ಟರೆ ಏನು ಪ್ರಿಪ್ರೇಷನ್ ನಥಿಂಗ್ ಐ ಕ್ಯಾನ್ ಡೂ. ಬಿಕಾಸ್ ಅಲ್ಲೋ ವೇದಿಕೆ ಮೇಲೆ ನಿಂತಾಗ ಶಾಕ್ಸ್ಗಳು ಆಗಿದೆ ಕೆಲವು ಟೈಮ್, ಈ ಥರನೂ ಮಾತಾಡ್ತಾರ, ಈ ಥರನೂ ಆಗುತ್ತಾ ಕೆಲವು ಟೈಮ್ ಆಗುತ್ತೆ. ಬಟ್ ಇವಾಗ ಹೋಗ್ತಾ ನನಗೆ ಅಭ್ಯಾಸ ಆಗಿರ್ಬೋದು. ಫಸ್ಟ್ 1 or 2 seasons ಮಾಡಬೇಕಾದ್ರೆ ನನಗೆ ಶಾಕ್ಸ್ ಆಗಿದ್ದು ಉಂಟು, ಇದೇನು ಈ ಥರ ಮಾತಾಡ್ತಾರೆ ಅಂದ್ಬಿಟ್ಟು ಅಂತ. ಸೊ ಇಟ್ ಇಸ್ ಹ್ಯಾಪನ್, ಇಟ್ ಇಸ್ ಡೆಫಿನೆಟ್ಲಿ ಹ್ಯಾಪನ್. ಥ್ಯಾಂಕ್ ಯು. ಏನು ಒಂದು ಕ್ವಶನ್ ಕೇಳಿಸ್ಕೊಂಡು ಅವ್ರಿಗೆ ಕಂಟೆಸ್ಟೆಂಟ್ ಹಾಗಾಗಿ ನಿಮಗೆ ಇಷ್ಟ ಇರುತ್ತೆ, ನಿಮ್ಮ ಮೇಲೆ ಒತ್ತಡ ಬೀರೋದು ಇದೆಯಾ ಯಾರ್ದಾದ್ರು ಮಾಡ್ಬೇಕು? ಒತ್ತಡ ಅಂತ ಹೇಳಲ್ಲ, ನಾನು ತುಂಬಾ ಪ್ರೀತಿಯಿಂದ ಕೇಳ್ಕೊಂಡಿರುವ, ಆಫೀಸಿಗೆ ಬಂದು ಅಲ್ಲೇ ಕೂತ್ಕೊಂಡಿರುವ, ಪಾರ್ಕಿಂಗ್ ಲಾಟ್ ಅಲ್ಲಿ ದಿನಗಟ್ಟಲೆ ಕಾದಿರುವ, ನಾನು ಬರ್ತೀನಿ ಅಂತ ಮಿಲ್ಲರ್ಸ್ ರೋಡ್ ಅಲ್ಲಿ ಓಡಾಡ್ತಾನೆ ಇರುವ ಒಂದಷ್ಟು ಜನ ಇದ್ದಾರೆ. ಸೊ ಅಂದ್ರೆ ಅದು ತುಂಬಾ ಬಹಳ ಅದ್ಭುತ ಆಗುತ್ತೆ ನನ್ಗೆ ಅವರಿಗೆ ನೋ ಅಂತ ಹೇಳಕ್ಕೆ. ಬಟ್ ಇದು ಅನೇಕ ಸಾರಿ ಆಗಿದೆ. ಹಂಗೆ ಶೋನ ಕಾಸ್ಟ್ ಮಾಡಕ್ಕೂ ಆಗಲ್ಲ. ಅವರ ಕಷ್ಟಗಳನ್ನ ಹೇಳ್ಕೊಂಡು, ಎಸ್ಪೆಷಲಿ ನನ್ನ ಇನ್ಬಾಕ್ಸಿಗೆ ಅನೇಕ ಜನ ಕಳಿಸ್ತಾರೆ, ಜನಗಳಿಂದ ಹೇಳಿಸ್ತಾರೆ. ಬಟ್ ಒಂದು ಶೋ, ಒಂದು ಸಿನಿಮಾ ಮಾಡುವಾಗ ಒಬ್ಬ ನಿರ್ದೇಶಕ ಹೇಗೆ ಯಾರೋ ಹೇಳಿದ್ರು ಅಂತ ಯಾರನ್ನೋ ಹಾಕೊಳ್ಳೋಕ್ಕಾಗಲ್ವೋ, ಅಥವಾ ಒಂದು ಕತೆ ಬರೆಯುವಾಗ ಒಬ್ಬ ಲೇಖಕ ಹಿಂಗೆ ಯಾರೋ ಹೇಳಿದ್ರು ಅಂತ ಒಂದು ಕತೆ ಪಾತ್ರ ಸೃಷ್ಟಿ ಮಾಡೋಕ್ಕಾಗಲ್ವೋ, ಹಾಗೆ ಬಿಗ್ ಬಾಸ್ ಕೂಡ ಅದರ ಸ್ಪಿರಿಟ್ಸ್ ಎಲ್ಲ ಆಗ್ಬೇಕು. ಹಂಗಾಗಿ ಐ ಡೋಂಟ್ ಥಿಂಕ್ ಅದು ಸಾಧ್ಯ ಇಲ್ಲ. ಬಟ್ ಇದು ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತೆ, ಅದು ವರ್ಷ ಇಡೀ ಇರುತ್ತೆ. ಈ ಪ್ರೋಮೋ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದು ಸೊ ಅದು ಅವರ ಪ್ರೀತಿಯಿಂದ ಅಂತ ಅನ್ಕೊಂಡಿದ್ದೀನಿ. ಸುದೀಪ್ ಸರ್, ನೀವು ಫೇವ್ರೇಟ್ ಆಗಿರುವಂತ ಯಾವ ಸೀಸನ್ ಇದೆ? 8 ಸೀಸನ್ ಅಲ್ಲಿ ನಿಮಗೆ ಅಂದ್ರೆ ಕಷ್ಟ ಆಗಿರೋ ಸೀಸನ್ ಹೇಳಿದ್ರೆ ನೀವು? ಸೊ ಐ ಥಿಂಕ್ ನನಗೆ ತುಂಬ ಇಷ್ಟ ಆಗಿದ್ದ ಸೀಸನ್ ಫಸ್ಟ್ ಸೀಸನ್. ಐ ಥಿಂಕ್ ಕಂಟೆಸ್ಟೆಂಟ್ಸ್ ಅಂತ ಹಿಡಿದು ಎಲ್ಲರಿಗೂ ಹೊಸ್ತು, ನನಗೆ ಹೊಸ್ತು, ಹೇಗೆ ಹೋಗುತ್ತೆ ಅನ್ನೋದು ಕಾಳಜಿ. ಈವನ್ ಐ ಥಿಂಕ್ ಕ್ಯಾರೆಕ್ಟರ್ ಪರ್ಸನಾಲಿಟಿ ವೈಸ್ ತೊಗೊಂಡು ಹೋದ್ರು ಐ ಥಿಂಕ್ ಲಾಟ್ ಆಫ್ ಪೀಪಲ್ that still remains good to me because of the experience, new experience. ಅದಾದ್ಮೇಲೆ ಹೋಗ್ತಾ ಐ ಥಿಂಕ್ ದೇರ್ ಆರ್ ಮೆನಿ ಸೀಸನ್ಸ್ ವಿಚ್ ತುಂಬ ಅದ್ಭುತವಾಗಿ ನಡೆದಿದೆ ಎಲ್ಲದೂ. ನಾನು ಹೇಳಿದಾಗೆ 6ನೇ ಸೀಸನ್ ಅಂತ ಹೇಳಿದಾಗಲೂ ಐ ವಿಲ್ ಟೈಮ್ ಟು ಟೆಲ್ ಯು ನಾಟ್ ದಟ್ ದ ಸೀಸನ್ ವಾಸ್ ಬ್ಯಾಡ್. ನೀವು ಕೇಳಿದ ನನಗೆ ಇಟ್ ಡಿಡ್ ಸ್ಟ್ರೆಸ್ ಮೀ ಔಟ್. ಎಸ್, ಇಟ್ ಡಿಡ್ ಸ್ಟ್ರೆಸ್ ಮೀ ಔಟ್ ಫಾರ್ ಅ ವೈಲ್. ಆ ಟೈಮ್ ಹೇಳಿದ್ದು ಉಂಟು ಬರೋದು ನಾನು ಈಗ ನೋಡಪ್ಪ ನನಗೆ ಸುಸ್ತಾಗಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಐ ಯೂಸ್ ಟು ಹ್ಯಾವ್ ಅ ಚಾಟ್. ಅಂದರೆ ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಬಲವಂತವಾಗಿ ಏನೋ ಮಾಡಲೇಬೇಕು, ಇಲ್ಲ ದೇರ್ ಇಸ್ ಮನಿ ಇನ್ವಾಲ್ವ್ಡ್, ದೇರ್ ಇಸ್ ಎವ್ರಿಥಿಂಗ್ ಅಂತ ನಾನು ಯಾವತ್ತೂ ಮಾಡಿಲ್ಲ. ಸೊ ಆ ಟೈಮಲ್ಲಿ ಹೇಳಿದ್ದು ಉಂಟು ನನಗೆ. ಐ ಥಿಂಕ್ ಯು ಶುಡ್ ಲುಕ್ ಫಾರ್ ಸಂಬಡಿ ಎಲ್ಸ್. ಆ್ಯಕ್ಚುಲಿ ಹೇಳಿದ್ದೆ ನಾನು. ಆ್ಯಂಡ್ ಹಿ ಕೇಮ್ ಬ್ಯಾಕ್ ನೆಕ್ಸ್ಟ್ ಸೀಸನ್ ಅಗೇನ್ ಗೊತ್ತಿಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ಸೀಸನ್ ಅವ್ರು ಬಂದಾಗ ನಾನು ಮುಖದ ಸ್ಮೈಲೇ ಅಂತ ಅವ್ರು ಬರ್ಬೇಕಾದ್ರೆ, ಬಿಕಾಸ್ ಐ ನ್ಯೂ ಹಿಲ್ ಕಮ್. ಬಟ್ ಹಿ ವಾಸ್ ಅ ಕೇಮ್. ಬೆಸ್ಟ್ ಪಾರ್ಟ್ ಇದೆ, ಆ ಮೀಟಿಂಗಲ್ಲಿ ಏನು ಮಾತಾಡಲೇ ಇಲ್ಲ. ಬಿಗ್ ಬಾಸ್ ಮಾತಾಡಿಲ್ಲ, ಸುಮ್ಮನೆ ಬಂದೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಂದ್ಬಿಟ್ಟು ಹೋದ್ರು. ಐ ನ್ಯೂ ಐ ಕೇಮ್. ಬಟ್ ಐ ಥಿಂಕ್ ಐ ಆಮ್ ಹ್ಯಾಪಿ ಐ ವಿಲ್ ನೆಕ್ಸ್ಟ್ ಸೀಸನ್ ಅಗೇನ್, ಬಿಕಾಸ್ ಅಗೇನ್ ಇಟ್ ವೆಂಟ್ ಆನ್ ವೆಲ್. ಐ ಎಂಜಾಯ್. ಥ್ಯಾಂಕ್ ಯು ಸರ್. ನಾನು ಇದು ತುಂಬಾ ಜನ ಕೇಳಿದ್ದಾರೆ ನನಗೆ, ಯಾಕೆ ಒಂದು ಕನ್ನಡದಲ್ಲಿ ಒಂದು 50 ಧಾರಾವಾಹಿಗಳು ಆಗ್ತವೆ, ಒಂದು 12 ರಿಯಾಲಿಟಿ ಶೋಗಳಾಗ್ತವೆ. ಓಕೆ, ಎಲ್ಲರಿಗೂ ಅದಕ್ಕೆ ಅದನ್ನು ಮಾಡಿದವ್ರು ಉದ್ಧಾರ ಆಗಿದಾರೋ ಇಲ್ವೋ ಕೇಳಿಲ್ಲ, ಅದನ್ನ ಮಾಡಿದವರಿಗೆ ಏನಾಗಿದೆ ಕೇಳಿಲ್ಲ, ಒಳಗೆ ಹೋಗುವಾಗ ಹಿಂಗಿದ್ರು ಬಂದ್ಮೇಲೆ ಏನಾದ್ರು ಕೇಳಿಲ್ಲ. ಬಿಗ್ ಬಾಸ್ಗೆ ಮಾತ್ರ ಇದು ಬಂದೇ ಬರುತ್ತೆ. ಯಾವಾಗ ಈ ಶೋಗೆ ಹೋಗಿ ಎಷ್ಟು ಜನರಿಗೆ ಏನು ಉಪಯೋಗ ಆಗಿದೆ? ನನ್ನ ಉತ್ತರ ಒಂದೇ, ಈ ಶೋಗೆ ಹೋಗೋದೇ ಮೊದಲನೇ ಉಪಯೋಗ. ಸೊ ಅದನ್ನ ಮರ್ತ್ಬಿಡ್ತಾರೆ.
ಸೊ ಅಂದ್ರೆ ಅದೊಂದು ವೇದಿಕೆ, 100 ದಿನಗಳಲ್ಲಿ ನಿಮ್ಮನ್ನ ನೀವು ತೋರಿಸ್ಕೊಳ್ಳಕ್ಕೆ ಇರುವ ಒಂದು ಅಪರೂಪದ ವೇದಿಕೆ. ಅದು ನಿಮ್ಮ ಪಾತ್ರವನ್ನ ಜನರ ಮುಂದೆ ಇಡುವ ವೇದಿಕೆ. ಅದೇ ಒಂದು ದೊಡ್ಡ ಅವಕಾಶ ನನ್ನ ಪ್ರಕಾರ. ಎರಡನೇದು, ಅಲ್ಲಿಂದ ಹೊರಗಡೆ ಬಂದವರು, ಫಾರ್ ಎಕ್ಸಾಂಪಲ್ ನಮ್ಮ ಸೀಸನ್ಗಳು 120 ಜನ ಇಲ್ಲಿವರೆಗೆ ಬಿಗ್ ಬಾಸ್ ಒಳಗಡೆ ಹೋಗಿದ್ದಾರೆ. ಹೋದವರು ಅನೇಕರು ಒಳಗಡೆ ಹೋಗುವಾಗ ಏನಿದ್ರೋ ಅದಕ್ಕಿಂತ ಹೆಚ್ಚು ದೊಡ್ಡವರಾಗಿದ್ದಾರೆ ಹೊರತು ಕಡಿಮೆ ಆದವರು ಬಹಳ ಕಡಿಮೆ. 120ರಲ್ಲಿ 100 ಜನ ದೊಡ್ಡವರಾಗಿದ್ದಾರೆ. 12 ಜನರಿಗೆ 15 ಜನರಿಗೆ ಏನೋ ಆಗದೆ ಇದ್ದಿರಬಹುದು, ಒಂದಿಬ್ಬರಿಗೆ ಮಾನಸಿಕ ಖಿನ್ನತೆಯೂ ಆಗಿರ್ಬೋದು. 120ರಲ್ಲಿ 2 ಈಗ ನಾರ್ಮಲ್ ಪರ್ಸೆಂಟೇಜ್. ನಾನು ಹೇಳ್ತೀನಿ, 120 ಜನ ನಾವು ಪತ್ರಕರ್ತರಿದ್ದು ಯಾರೋ ಇಬ್ಬರಿಗೆ ಮಾನಸಿಕ ಖಿನ್ನತೆ ಆಗೋ ಅವಕಾಶ ಇದೆ. ಸೊ ನಾನು ಅದನ್ನ ನಾರ್ಮಲ್ ಅಂತ ಕಂಡುಕೊಳ್ತೀನಿ ಹೊರತು ಅದು ಶೋದಿಂದಾಗಿ ಆಗಿದ್ದು ಅನ್ನೋದನ್ನ ಅದು ನನ್ನನ್ನ ಕನ್ವಿನ್ಸ್ ಮಾಡಿಲ್ಲ, ಒಪ್ಕೊಳ್ಳೋಕೆ ನನಗೆ ತುಂಬಾ ಈ ವಾದ ಸರಣಿಗೆ ನನಗೆ ಒಪ್ಪಿಗೆ ಕೊಡಕ್ಕೆ ಆಗಿಲ್ಲ. ನಾನು ಬಹಳ ನನ್ನೇ ಪ್ರಶ್ನೆ ಮಾಡ್ಕೊಂಡಿದ್ದೀನಿ, ಹಿಂಗಾಗಿದೆಯಾ ಅಂತ. ಖಂಡಿತವಾಗಿ ಇಲ್ಲ ಅಂತ. ಯಾಕಂದ್ರೆ 10 ಹೆಸರುಗಳು, ಈಗ ವಾಸುಕಿ ವೈಭವ್ ಲಾಸ್ಟ್ ಸೀಸನ್ ನಾನು ಕೇಳ್ತೀನಿ, ವಾಸುಕಿ ವೈಭವ್ ಹೆಂಗ್ ಹೋಗಿದ್ರು ಮತ್ತು ಅವ್ರು ಬಂದ್ಮೇಲೆ ಅವ್ರಿಗೆ ಏನಾಯ್ತು ಅವರನ್ನೇ ಕೇಳಿ. ಶೈನ್ ಶೆಟ್ಟಿ ಅವರನ್ನೇ ಕೇಳಿ, ಭೂಮಿ ಶೆಟ್ಟಿ ಅವರನ್ನೇ ಕೇಳಿ, ಪ್ರಿಯಾಂಕಾ ಅವರನ್ನೇ ಕೇಳಿ, ಅಥವಾ ದೀಪಿಕಾ ಅವರನ್ನೇ ಕೇಳಿ. ಅಂದ್ರೆ ಅವರು ಒಳಗಡೆ ಹೋಗುವಾಗ ಅವರ ಇಮೇಜ್ ಇರ್ಬೋದು, ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಏನಿತ್ತು ಮತ್ತೆ ಏನಾಯ್ತು. ಹರೀಶ್ ರಾಜ್ ತರದ ಕಲಾವಿದರು ಇರ್ಬೋದು, ಕಿಶನ್ ತರದ ಕೊರಿಯೋಗ್ರಾಫರ್ ಇರ್ಬೋದು, ಅಥವಾ ನಾನು ಆ ಸೀಸನ್ ಚಂದನ್ ತರದ ಆರ್ಟಿಸ್ಟ್ ಇರ್ಬೋದು. ಪ್ರತಿಯೊಬ್ಬರಿಗೆ ಕೂಡ ರಾಜು ತಾಳಿಕೋಟೆ ತುಂಬಾ ಜನರನ್ನ ಟೆಲಿವಿಷನ್ ನ ಪವರ್ ಇಸ್ ವೆರಿ ಬ್ಯೂಟಿಫುಲ್. ಅದು ಒಂದು ದಿನಕ್ಕೆ ನಮ್ಮ ಚಾನಲ್ ಅನ್ನ 4.25 ಕೋಟಿ ಜನ ಕನಿಷ್ಠ 1 ನಿಮಿಷ ಆದ್ರೂ ನೋಡ್ತಾರೆ. ಎಂತ ಪವರ್ ಅಲ್ವಾ? ಅಷ್ಟು ಜನರಿಗೆ ತರುತ್ತೀರಾ ಇದು 100 ದಿನ. ಇಲ್ಲ, ಎಲ್ಲರೂ ಇದ್ದಾರೆ. ಸಿನಿಮಾ ಒಬ್ರು ರಾಜಕೀಯ ಹಿನ್ನೆಲೆಯಲ್ಲಿದ್ದಾರೆ, ಡಿಜಿಟಲ್ ಸೆನ್ಸೇಷನ್ಗಳಿದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಸಿಂಗರ್ ಇದ್ದೇ ಇರ್ತಾರೆ. ನಮ್ಮ ಸೀಸನ್ಗಳಲ್ಲಿ ಸಿಂಗರ್ ಒಂಥರ ಎಷ್ಟು ಬ್ಯಾಲೆನ್ಸ್ ಬೇಕಾಗುತ್ತೆ. ಸಿಂಗರ್ ಇದ್ದೇ ಇದ್ದಾರೆ, ಕಮಿಡಿಯನ್ ಇದ್ದಾರೆ. ಇನ್ನೊಂದು ಪ್ರಶ್ನೆ, ಈಗ ಯಾವ್ದೋ ಸ್ಯಾಟರ್ಡೆ ನಿಮ್ಗೆ ರಾಜಕೀಯದವರಿಗೆ ನಾನೇನು ಹೇಳ್ಬೇಕು, ಹೇಳ್ಬೋದು ತಾನೆ? ಹೇಳ್ಬೋದು. ಅಲ್ಲ, ಯಾರೋ ಹೇಳ್ಕೊಡೋಣಂತಾನೆ, ನಮ್ಮವ್ರು ಗೊತ್ತಿರುವವ್ರೆ. ಅದು ಬೇಡ, ನನಗೆ ಇಂಟ್ರೆಸ್ಟ್ ಆಗಿದ್ದ ರಾಜಕೀಯದವರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಒಂದು ವೇಳೆ ರಾಜ್ಯದಲ್ಲಿ ರಾಜಕೀಯ ನಾಯಕರು ಇದ್ದಾರೆ ಅಂತ ಹೇಳಿದ್ರು, ಯಾವ್ದಾದ್ರು ಒಬ್ಬ ರಾಜಕೀಯ ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಯಾವ ಹೆಸರು ತಗೋತೀರಾ ನಮ್ಮ ರಾಜ್ಯದ ರಾಜಕೀಯ ನಾಯಕರಲ್ಲಿ? ನನಗೆ ಗೊತ್ತಿರೋ ಹಾಗೆ ಚೆನ್ನಾಗಿ ನಮ್ಮದು ಪ್ರೋಗ್ರಾಮ್ ಹೋಗ್ಬೇಕಂದ್ರೆ ನನಗೆ ನಮ್ಮ ಮುಖ್ಯಮಂತ್ರಿಗಳೇ ದೇವರು. ಆ ಪೊಸಿಷನ್ ಯಾರಿರ್ತಾರೋ ಅವ್ರು ಒಂದೇ ಸಾರಿ ಬಂದೋದ್ರೆ ಚೆನ್ನಾಗಾಗುತ್ತೆ ಅನ್ನೋದು ನನ್ನೊಂದು ಭಾವನೆ. ಬಟ್ ಅದಾಗಲ್ಲ, ಈಗ ಹೋಗಲ್ಲ. ನಮ್ಗೆ ಗೊತ್ತಿರೋದು ಒಂದೇ ಸರ್, ಆ ವೇದಿಕೆನಲ್ಲಿ ಬಂದಾಗ ಈ ಸ್ಪರ್ಧೆ ನೀವು ಯಾರಾದ್ರೂ ಇವತ್ತು ಸುಮ್ಮನೆ ತಮಾಷೆ ಮಾಡೋದಷ್ಟೇ. ಸ್ಯಾಟರ್ಡೇ ಅಷ್ಟೇ. ಆ್ಯಂಡ್ ನೀವು ಕೇಳಿದ್ರಿ, ಐ ಥಿಂಕ್ ಕಂಟೆಸ್ಟೆಂಟ್ಸ್ ಅಲ್ಲಿ ಒಂದು ಪರ್ಸನಾಲಿಟಿ ಇಲ್ಲ ಅಂದರೆ ಅವ್ರದ್ದು ಬರೀ ಒಂದು ಪ್ರೊಫೈಲ್, ಅವರು ಸಿನಿಮಾದವರು, ಅವ್ರು ಇವರು, ಅದು ವರ್ಕ್ ಆಗಲ್ಲ. ಅವ್ರಿಗೆ ಒಂದು ಕ್ಯಾರೆಕ್ಟರ್ ಇರಬೇಕು, ಅವ್ರಿಗೆ ಒಂದು ಪರ್ಸನಾಲಿಟಿ ಇರಬೇಕು. ಅವಾಗಲೇ ನಿಮಗೆ ಶೋ ನಡೆಯೋದು. ಸುಮ್ಮನೆ ಅವ್ರಿಗೆ ಹೊರಗಡೆ ಹೆಸರಿದೆ ಅಂತ ತಂದು ಹಾಕಿ ಡಲ್ಲಾಗಿ ಹೋಗೋರು ಇದ್ದಾರೆ ಎಷ್ಟೋ ಜನ ಆ್ಯಕ್ಚುಲಿ. ಸೊ ದೇ ಶುಡ್ ಹ್ಯಾವ್ ಸಮಥಿಂಗ್, an ability to sustain, entertain, you know, and smartness. ಸುದೀಪ್ ಸರ್, ಏನಂದ್ರೆ ನಿಮ್ಮ ಸ್ಟಾರ್ ಇಮೇಜ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿದ್ದರೆ ಸಹಜವಾಗಿ ನಿಮ್ಮೊಂದು ರೆಮ್ಯುನರೇಷನ್ ಸಂಭಾವನೆಗಳು ಜಾಸ್ತಿ ಇರುತ್ತೆ. ಈಗ 5 ಸೀಸನ್ನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗ 8 ಸೀಸನ್ ಆಗಿದೆ. ಈಗ ಕಲರ್ಸ್ ಕನ್ನಡದಿಂದ ಅತಿ ಹೆಚ್ಚು ಸಂಭಾವನೆಯನ್ನು ಸಿಗ್ತಾ ಇದೆ, ಅಥವಾ ಕೊರೋನಾ ಎಫೆಕ್ಟ್ ಅಂತ ಏನೋ ಕಮ್ಮಿ ಮಾಡಿಬಿಟ್ಟಿದ್ದಾರೆ? ಸರ್, ಎಲ್ಲ ಕಡೆ ಯಾಕೆಂದ್ರೆ ಸಹಜವಾಗಿ ಈ ತರದ ಘಟನೆಗಳು ಎಲ್ಲ ಕ್ಷೇತ್ರದಲ್ಲೂ ನಡೀತಾ ಇದೆ. ಪರಂ ಸರ್, ನೀವೇ ಹೇಳಿಬಿಡಿ ಸರ್. ಅಂದ್ರೆ ಒಂದಿಷ್ಟು ಚರ್ಚೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವ್ರ ಹೋಸ್ಟ್ಗೆ ಅಂದ್ರೆ ಆಂಕರಿಂಗ್ ಮಾಡೋಕೆ ಇಷ್ಟು ಕೋಟಿ, ಇಷ್ಟು ಸಂಭಾವನೆ ಸಹಜವಾಗಿ. ಯಾಕೆಂದ್ರೆ ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್ ಅಷ್ಟು ಕೋಟಿ ತಗೊಂತ, ಕನ್ನಡದಲ್ಲಿ ನಮ್ಮ ಸುದೀಪ್ ಅವರು ಇಷ್ಟು ತಗೊಂತಾರೆ ಅಂತ ಒಂದು ಲೆಕ್ಕಾಚಾರ ಚರ್ಚೆಗಳು ನಡೀತಾನೆ ಇರುತ್ತೆ. ಖಂಡಿತವಾಗಿ. ಅಂದ್ರೆ ಅವರು ಆಗ್ಲೇ ಹೇಳಿದ್ರು 2 ವಿಷಯ ಇದೆ. ನಾನು ಡಿಫಿಕಲ್ಟ್ ಪರ್ಸನ್ ಟು ವರ್ಕ್ ವಿತ್ ಅಂತ ಹೇಳಿದ್ರು. ಅದರ ಅರ್ಥ ಒಂದೇ, ಅಂದ್ರೆ ಏನ್ ಗೌರವ ಕೊಡ್ಬೇಕು ಅದನ್ನ ಅವರು ಒಂಥರ ಅವರ ಪರ್ಸನಾಲಿಟಿಯಲ್ಲಿ ಅದೊಂದು ಇದೇ ವಿಷಯ, ನೀವು ಕೊಡದೇ ಇರೋಕ್ಕಾಗಲ್ಲ.
ಅದನ್ನ ಅವರು ಬಹಳ ಅವರ ವ್ಯಕ್ತಿತ್ವದ ಒಂದು ಭಾಗ ಮಾಡುವಷ್ಟು ಪವರ್ಫುಲ್ ಆಗಿದೆ. ಅದು ಒಂದು. ಎರಡನೇದು ಅವ್ರು ಹೇಳಿದ್ರು 2015ರಲ್ಲಿ ನನಗೆ ಇನ್ನೂ ನೆನಪಿದೆ, ಆ ಹೋಟೆಲಿಗೆ ಹೋಗಿ ನಾವು ಮಧ್ಯಾಹ್ನ 3 ಗಂಟೆಗೆ ಕೂತಿದ್ವಿ. ಅವರ ಮಗಳು ಬರಬೇಕಿತ್ತು, 3 ನಿಮಿಷ ಅಷ್ಟೇ. 5 ವರ್ಷದ 3 ನಿಮಿಷದಲ್ಲಿ 5 ಸೀಸನ್ಗಳ ಇದನ್ನ ಒಂದು ನಂಬರು ಒಂದು ಟಿಶ್ಯೂ ತರದ್ರಲ್ಲಿ ಏನೋ ಬರೆದ್ರು. ನಾವು ಒಂದು ಅಗ್ರಿಮೆಂಟಿಗೆ ಬಂದ್ವಿ. ಅದು ಸಾಕಷ್ಟು ದೊಡ್ಡ ಮೊತ್ತ ಆಗಿತ್ತು ಅಂತ ನಾನು ಅಂದ್ಕೋತೀನಿ, ಅವರು ಅಂದ್ಕೋತಾರೆ. ಸೊ ಅದು ಎಷ್ಟು, ಅದು ಹೆಚ್ಚಾಯ್ತಾ ಕಮ್ಮಿ ಆಯ್ತಾ ಯಾಕೆ? ಸೊ ಅಲ್ಲ ಸರ್, ಈ ಸೀಸನ್ ಹೊಸ ಲೋಗೋ ಮುಗೀತು. ಅವ್ರ ಅನುಭವ ಹೇಳ್ತಾ ಇದ್ದಾರೆ. ಈಗ ಹೋಗಿ ಅವ್ರ ಚಾನೆಲ್ ಹತ್ರ ಏನಾಗಿರುತ್ತೆ, ಅವರೆಲ್ಲ ಹೋದಾಗ ಸ್ಯಾಲರಿ ಕೊಡ್ಬೇಕಾದ್ರೆ ಅವ್ರು ಹೇಳಿರೋದು ಹೇಗಿರುತ್ತೆ, ಓಲ್ಡ್ ತಗೋ. ಹಾಗಲ್ಲ ಸರ್, ಸಹಜವಾಗಿ ಅದೊಂದು ಕ್ಯೂರಿಯಾಸಿಟಿ ಒಂದು ಇಲ್ಲ. ಬುದ್ಧಿವಂತರ ಲಕ್ಷಣ ಏನಂತಂದ್ರೆ ಅವ್ರು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವೇ ಸ್ಟಾರ್ಟ್ ಮಾಡಬೇಕು. ನೋಡು ಬರೋ ಗೋಲ್ಡ್ ತುಂಬಾ ತೊಂದರೆ ಜಾಸ್ತಿ ಕೊಡ್ಬೋದು. ಕರೆಕ್ಟಾ? ಸರ್, ಇವತ್ತಿನ ಕೊನೆಯ ಪ್ರಶ್ನೆ 17 ಕಂಟೆಸ್ಟೆಂಟ್ಸ್ ಸ್ವಲ್ಪ ಸ್ಮಾರ್ಟ್ ಆಗಿ ನಾನಿರ್ಬೇಕಲ್ಲ, ಹೌದಾ? ಇವತ್ತಿನ ಕೊನೆಯ ಪ್ರಶ್ನೆ ತಗೊಳ್ಳಿ ಸರ್. ಇನ್ನೊಂದು, ಇಷ್ಟು ಸೀಸನ್ ಸಕ್ಸಸ್ ಆಗ್ಬೇಕಂದ್ರೆ ಟೆಕ್ನಿಷಿಯನ್ಸು ತುಂಬಾ ಶ್ರಮ ಇರುತ್ತೆ ಸರ್. ನಿಮ್ಮ ಒಂದು ಬಿಗ್ ಬಾಸ್ ಸೀಸನ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಕ್ಯಾಮರಾಗಳಿದಾವೆ? ಸೊ ನಿಮ್ಮ ಈ ಬಿಗ್ ಬಾಸ್ ಹಿಂದೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ? ಓಕೆ. ಸೊ ಈ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನಾನು ಒಂದು ವಿಷಯವನ್ನು ಹೇಳ್ತೀನಿ. ಈ ಸೀಸನ್ ಅಲ್ಲಿ ನೀವು ಪ್ರೋಮೋದಲ್ಲಿ ನೋಡಿದ್ರಿ, ಊಟಲ್ಲಿ ಒಂದಷ್ಟು ಹೊಸ ವಿಷಯಗಳು ಇವೆ. ಈ ಸಾರಿ 24x5 ಅಂದ್ರೆ ಸೋಮವಾರದಿಂದ ಶುಕ್ರವಾರ ತನಕ ಮನೆಯಲ್ಲಿ ಏನಾಗುತ್ತೆ ಅನ್ನೋದೊಂಥರ 24 ಗಂಟೆ ಚಾನಲ್ ತರ ನಿಮ್ಗೆ ಊಟ ಸಿಲೆಕ್ಟ್ ಅಲ್ಲಿ ನಿಮ್ಗೆ ಸಿಗತ್ತೆ. ಸೊ ಅದು ಒಂದು ವಿಶೇಷತೆ ಇದೆ. ಊಟಲ್ಲಿ ಅನೇಕ ಹೊಸ ವಿಷಯಗಳನ್ನ ಈ ಸಾರಿ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಒಂದು ವಿಶೇಷತೆ ಇದೆ. ಅದರಿಂದಾಗಿ ಒಂದು PTR ಇರೋದು 2 PTR ಆಗಿದೆ. ಹಾಗಾಗಿ 250 ಜನ ಇರ್ಬೇಕಾದಲ್ಲಿ 300 ಜನ ಇದ್ರು. ಸೊ 300 ಜನ ಇರ್ಬೇಕಾದಲ್ಲಿ ಡಿಜಿಟಲ್ ಸೇರಿ ಇನ್ನೊಂದು 100 ಜನ ಜಾಸ್ತಿ ಆಗಿದ್ದಾರೆ, 400 ಜನ ಇದ್ದಾರೆ. ಸೊ ಅಷ್ಟು ಕ್ಯಾಮರಾಮನ್ಗಳು, ಒಂದು 68 ಕ್ಯಾಮರಾಗಳು, ಅದ್ರ ಜೊತೆಗೆ ನೈಟ್ ವಿಷನ್ ಕ್ಯಾಮರಾಗಳು, ಒಂದು 5-6 ಗಲ್ಲಿ ಕ್ಯಾಮರಾಗಳು, ಊಟಿಗೆ ಅಂತ ಇನ್ನೊಂದು 5 ಕ್ಯಾಮರಾಗಳು, ಒಟ್ಟು ಒಂದು 80 ಆಗ್ಬೋದೇನೋ ಎಲ್ಲ ಲೆಕ್ಕ ಹಾಕಿದ್ರೆ. ಸೊ ಕೌಂಟ್ ಬಿಟ್ಬಿಟ್ಟಿದ್ದೀವಿ. ಸೊ ಇಲ್ಲೆಲ್ಲ ಕ್ಯಾಮ್ರಾ ಬೇಕು ಅಂತ ಹೇಳ್ತೀವಿ, ಅದು ಕ್ಯಾಮ್ರಾ ಫಿಕ್ಸ್ ಆಗುತ್ತೆ. ಆ ತರ ಐ ಪರ್ಸನಲಿ ಥಿಂಕ್ ಇವ್ರೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, I don't think he can explain actually the gravity there. But ಇದೇನಾದ್ರೂ ಒಂದು ಟೂರಿಸಂ ಟೂರ್ ತರ ಇದ್ರೆ ಇಟ್ ವರ್ಕ್ಸ್. ಬಿಕಾಸ್ ಒಂದು ಶೋ ಅಲ್ಲಿ ನೀವು ಅನ್ಕೊಂಡ ಹಾಗೆ ಕ್ಯಾಮ್ರಾ, ಜನರೇಟರು, ಟೆಕ್ನಿಷಿಯನ್ಸು, ಸೆಟ್ ಇಷ್ಟು ಮಧ್ಯದಲ್ಲಿರೋ ಹಾಗಿದ್ರೆ ಇದು ಬಿಗ್ ಬಾಸ್ ಅಲ್ಲ, ಅದೊಂದು ಪ್ರಪಂಚ. ಆ ಪ್ರಪಂಚ ನೋಡ್ಬೇಕು ಅಂದ್ರೆ ಐ ಥಿಂಕ್ ಬಹುಶಃ ನನ್ನ ಒಂದು ಇದರಲ್ಲಿ of course your cameras may not be allowed, but I think batch ಮಾಡ್ಕೊಂಡ್ರೆ I think this season all of you should attend and see how it works, because ದೊಡ್ಡ ಪ್ರಪಂಚ ನಿಮಗೆ ಆಕ್ಚುಲಿ ಹೆದರಿಕೆ ಆಗೋದು. ನೀವು ಕಂಟೆಸ್ಟೆಂಟ್ಸ್ ನೀವು ನೋಡ್ತಾ ಇದ್ದೀರಲ್ಲ, ನೀವು PCR ರೂಮ್ಗಳಿಗೆ ಕೆಲವು ಕಡೆ ಹೋದ್ರೆ ಒಂದೊಂದು ಕಂಟೆಸ್ಟೆಂಟಿಗೆ 4 ಜನ ನೋಡ್ತಾ ಇರ್ತಾರೆ. ಯು ಕ್ಯಾನ್ ಸಿ ಪ್ರಾಬ್ಲಿ ಇದಕ್ಕಿಂತ ದೊಡ್ಡದು ಒಂದು ಫುಲ್ ವಾಲ್ ಆಫ್ ಟೆಲಿವಿಷನ್, ಸೋ ಮೆನಿ ಆಂಗಲ್ಸ್, ಸೋ ಮೆನಿ ಥಿಂಗ್ಸ್, ಈಚ್ ಒನ್ ಲಿಸ್ನಿಂಗ್. ಇವಾಗ ಸಪೋಸ್ ನೀವು ಇಲ್ಲಿ ಕೂತಿದ್ದೀರಾ ಅನ್ಕೊಳ್ಳೋಣ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವೊಂದು ಇಬ್ಬರು ಈ ಗಾರ್ಡನ್ ಅಲ್ಲಿ ಕೂತಿದ್ದೀರಾ. ಸೊ ಪರಮ್ ಅಂಡ್ ಮೀ ಆರ್ ಸಿಟಿಂಗ್ ಇನ್ ದ ಜಿಮ್ ಏರಿಯಾ, ಕೀಪಿಂಗ್ ಕಂಟೆಸ್ಟೆಂಟ್ಸ್ ತರ ನಾವು ಅನ್ಕೊಳ್ಳಿ. ಕೆಲವರು ನಿಮ್ಮ ಮಾತು ಕೇಳಿಸ್ಕೊತಾ ಇರಬೇಕು, ನಿಮ್ದನ್ನು ಮಾತ್ರ ಕೇಳಿಸ್ಕೊತಾ ಇರಬೇಕು, ಕೆಲವರು ನಮ್ದನ್ನು ಮಾತ್ರ ಕೇಳಿಸ್ಕೊತಾ ಇರಬೇಕು. ನಮ್ಮ ಹತ್ರ ಏನೋ ಟಾಪಿಕ್ ನಡೀತಾ ಇದೆ ಅಂದಾಗ ಇಮಿಡಿಯೇಟ್ಲಿ ದೇಲ್ಲ ಇನ್ನೊಬ್ರಿಗೆ ಅಲರ್ಟ್ ಮಾಡ್ತಾರೆ, ದಿಸ್ ಹ್ಯಾಸ್ ಟು ಗೋ ಅಪ್, ದಿಸ್ ಹ್ಯಾಸ್ ಟು ಬಿ ರೆಕಾರ್ಡೆಡ್, ಅಬ್ಸರ್ವಿಂಗ್ ಅಂತ ಹೇಳ್ತೀವಲ್ಲ ನಾವು. ಬಿಕಾಸ್ ಇವಾಗ ನಾವೇನಾದ್ರು ಒಂದು ಫ್ರೇಮಲ್ಲಿ ಏನಾದ್ರು ಒಂದು ಚೂರ್ ಮಿಸ್ ಮಾಡಿದ್ರು ವಿ ಮಿಸ್ ಅ ಸ್ಟೋರಿ. ಸೊ ಡೋಂಟ್ ಥಿಂಕ್ ದಟ್ ರೆಕಾರ್ಡ್ ಮಾಡಿದ್ರು ಆಮೇಲೆ ನೋಡಿದ್ರು ಅಟ್ ಒನ್ ಮೂಮೆಂಟ್ ಸೋ ಮೆನಿ ಪೀಪಲ್ ಅಲ್ಲಿ ಆಕ್ಚುಲಿ ಒಳಗಡೆ ಇರೋರಿಗೆ ಇಫ್ ಆ ಕಣ್ಗಳದು ಏನಾದ್ರು ಇಫ್ ಯು ಕ್ಯಾನ್ ಫೀಲ್ ದೋಸ್ ಐಸ್ ನೋ you I'm telling you this game. So many people are looking at you at the same time. It's huge. Stage ಎಲ್ಲೋ ಇದೆ, ಮನೆ ಎಲ್ಲೋ ಇದೆ, PCR ಅದು ಇದು, ಆ ಮನೆ ಅಕ್ಕಪಕ್ಕದ ವಾತಾವರಣ. ಇನ್ಫ್ಯಾಕ್ಟ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಕೆಲಸ ಮಾಡಿದ್ದೀನಿ ಅಲ್ಲಿ ಬಿಗ್ ಬಾಸ್ ಸೆಟ್ ಹಾಕೋದು ನೋಡಿದ್ದೀನಿ ನಾನು. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್
areas where they're shooting and the accommodation, security for the contestants. I think it's beautiful. ಅಂದರೆ ನಿಮಗೆ ಆ ಫೀಲ್ ಆಗುತ್ತೆ, ಆ ಮನೆ ಹತ್ರ ಹೋಗ್ಬೇಕಾದ್ರೆ ಆಟೋಮೆಟಿಕ್ ನಿಮಗೆ ಫೀಲ್ ಆಗುತ್ತೆ ಎಷ್ಟು ಸೈಲೆನ್ಸ್ ಇದೆ ಅಲ್ಲಿ. ನಿಮಗೆ ಫೋನ್ ಒಂದು ಸ್ಮಾಲ್ ಬಸ್ ಕೇಳಿಸುತ್ತೆ, ಅಷ್ಟು ಸೈಲೆಂಟ್ ಇದೆ ಮನೆ ಹತ್ರ ಹೋದಾಗ, ಅಷ್ಟು ಸೆಕ್ಯೂರ್ಡ್. ಐ ಥಿಂಕ್ ದಿಸ್ ನಿಮಗೆ ಫೀಲ್ ಮಾಡಬೇಕು ಅಂದರೆ ಯು ಶುಡ್ ಸಿ ಇಟ್ ಒನ್ಸ್ ನೇಕೆಡ್ ಐಸ್. ಇಲ್ಲಿ ಅದು ಎಷ್ಟೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದ್ರೂ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಆ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇದುವರೆಗೂ ಎಷ್ಟೋ ಜನ ನಮ್ಮ ಹತ್ರ ಕೇಳಿಸ್ಕೊಂಡು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ನೋಡಬೇಕು ಜಾಗನ, ಒಂದ್ಸತಿ ಮನೆ ನೋಡಬೇಕು ಅಂದಾಗ ಅಫ್ಕೋರ್ಸ್ ದಿಸ್ ಅ ಹ್ಯೂಜ್ ಪ್ರೋಟೋಕಾಲ್. ಅಲ್ಲಿ ಯಾರನ್ನೂ ಬಿಡೋಲ್ಲ. ಬಂದವ್ರನ್ನೂ ಕೂಡ ಕೆಲವರು 2-3 ಜನನ ಕಳಿಸ್ಬೇಕು ಅಂದರೆ ಅವರಿಗೆ ನಾವು ಕಪ್ಪು ಬಟ್ಟೆ ಹಾಕಿದ್ದೀವಿ, ಮೊಬೈಲ್ ತೆಗೆಸಿ ಇಳಿಸಿದ್ದೀವಿ ಪ್ರೋಟೋಕಾಲಲ್ಲಿ, ಸೈಲೆನ್ಸ್, ಪಿನ್ ಡ್ರಾಪ್ ಸೈಲೆನ್ಸ್ ಹೋಗಿ. ಆ್ಯಂಡ್ ಕೆಲವು ಟೈಮ್ ಅಲ್ಲಿ ನಿಂತ್ಕೊಂಡು ಕಂಟೆಸ್ಟೆಂಟ್ಸ್ನ ಇಷ್ಟು ದೂರದಲ್ಲಿ ನೋಡಿದ್ದಾರೆ ಅವರು ಮಿರರ್ ಹತ್ರ, ಅವ್ರಿಗೆ ಗೊತ್ತಿಲ್ಲ ಇವರು ಈ ಕಡೆ ಇರೋದು, ಜಸ್ಟ್ ಲೈಕ್ ದ್ಯಾಟ್. ಸೊ ಆ ಫೀಲ್ಡ್ನ ನೀವು ನೋಡಿದ್ರೆ ಮಾತ್ರ ಇಟ್ ಇಸ್ ಅ ಡಿಫ್ರೆಂಟ್ ವರ್ಲ್ಡ್ಸ್. ಇಲ್ಲಿ ಚಾನ್ಸ್ ಎಲ್ಲ ಇರೋದನ್ನು ಎಕ್ಸ್ಪ್ಲೈನ್ ಮಾಡೋದು. ಇಟ್ಸ್ ಅ ಬ್ಯೂಟಿಫುಲ್ ಝೋನ್ ಆ್ಯಕ್ಚುಲಿ. No, I don't enjoy being there. I think I'm enjoying myself as a host, and there is some reason why I'm the host. Why should I be inside? ಅಲ್ಲ, ನಾನು ಹೇಳ್ತೀನಿ, ನಾನು ಸ್ಪರ್ಧೆಯಾಗಿ ಒಳಗಡೆ ಹೋದರೆ ನಾನು ಕೇಳೋದು, ಐ ಥಿಂಕ್ ದ ಹೋಲ್ ಥಿಂಗ್ ಇಸ್ ಗಾನ್ ಡೌನ್. ದ ಬ್ಯೂಟೀಸ್ ಆಫ್ ದ ಸ್ಟೇಜ್, ಆ ಕಂಟೆಸ್ಟೆಂಟ್ಸ್ಗೆ ಲೈಫ್ ಕೊಡೋದಾಗಲಿ, ಅವ್ರ ಹತ್ರ ಮಾತಾಡೋದಾಗಲಿ, ಹ್ಯಾಂಡಲ್ ಮಾಡೋದಾಗಲಿ. ಈಗ ನಾವೆಲ್ಲ ಒಳಗಡೆ ಹೋದರೆ ಹೋಸ್ಟ್ ಯಾರಾಗ್ತಾರೆ? ಜಸ್ಟ್ ಇಮ್ಯಾಜಿನ್. ಪರ್ಸನ್ ಆಗಿ ನಾನು ಹೋಗಿದ್ದೀನಿ, ಮನೆ ಒಳಗೆ ಹೋಗಿದ್ದೀನಿ, ಕಳಿಸ್ತಾರೆ ಅವರು, ವರ್ಷಕ್ಕೆ ಒಂದ್ಸತಿ ಕಳಿಸ್ತಾರೆ. ಕೆಲವು ಟೈಮ್ ಹೋಗ್ತೀನಿ, ಕೆಲವು ಟೈಮ್ ಹೋಗೋದೇ. ಎಷ್ಟೋ ಸತಿ ಪಾಕಿಸ್ತಾನಕ್ಕೆ ಹೋಗಿ ವಾಪಸ್ ಬಂದಿದ್ದೀನಿ, ಬೈಕೆಲ್ಲ ಹಾಕಿ ಕರ್ಕೊಂಡೋಗಿರ್ತಾರೆ ಒಳಗಡೆ ಬಿಡೋಕ್ಕೆ. ಅಲ್ಲಿವರೆಗೆ ಹೋಗಿ ಮೂಡಿಲ್ಲ ಹಾಕೊಂಡು ವಾಪಸ್ ಬಂದಿದ್ದೀನಿ. ಆ ಧೈರ್ಯ ಯಾರು ಮಾಡಿಲ್ಲ. ಸರ್, ಡಿಜಿಟಲ್ ಅಲ್ಲಿ ಬೇರೆ ಏನಿದೆ ಯಾಕಂದ್ರೆ 24/7 ಮಾಡ್ತೀವಿ. ಈಗ ಲಾಸ್ಟ್ 1 ಅವರ್, ಪ್ರತಿದಿನ 1 ಅವರ್ ಮಾತ್ರ ನೀವು ಪ್ಲೇ ಮಾಡ್ತಾರೆ, 1.5 hour. ಆ ಒಂದಷ್ಟು ಇಂಪಾರ್ಟೆಂಟ್ ಶಾಟ್ಸ್ ನ ಇವಾಗ 24 ಗಂಟೆನೂ ಅದು ಪ್ಲೇ ಆಗಿರೋದ್ರಿಂದ ಯಾವ್ದನ್ನ ಅದು ಪ್ಲೇ ಮಾಡ್ತಾರೆ ಮತ್ತೆ ಇನ್ನೂ ಏನು ವಿಶೇಷತೆ ಇದೆ? ಐ ಥಿಂಕ್ ಇನ್ನು ಸೊ ಅದು ನೀವು ಸೆಲೆಕ್ಟ್ ತಗೊಂಡ್ರೆ ನಿಮ್ಗೆ ಒಂದು ಅಂದಾಜು ಆಗ್ಬೋದು. ಹೇಳೋದಕ್ಕೆ ಕಷ್ಟ ಇದೆ ಇದು, ಯಾಕೆಂದ್ರೆ ಒಂದು ಕಥೆ ನಡೀತಾ ಇರಲ್ಲ. ಲೈಕ್ ಅವರು ಎಕ್ಸ್ಪ್ಲೇನ್ ಮಾಡಿದಾಗ 4 ಕಥೆಗಳು ನಡೀತಾ ಇರುತ್ತೆ, ಯಾವುದೋ ಒಂದು ಕಥೆನ ಬಿಟ್ಟಿರ್ತೀವಿ, ಅದು ಅನ್ಇಂಪಾರ್ಟೆಂಟ್ ಅನ್ಸಿರುತ್ತೆ ನನಗೆ ಬಿಟ್ಟಿರುತ್ತೆ. ಸೊ ಅದು ಬಹುಶಃ ಲೈವಲ್ಲಿ ಹೋಗ್ತಾ ಇರುತ್ತೆ. ಇಂಪಾರ್ಟೆಂಟ್ ಇರೋದು ಇರಬಹುದು, ಅಥವಾ ಇಂಪಾರ್ಟೆಂಟ್ ಇರೋದು ಲೈವಲ್ಲಿ ಹೋಗಿರ್ಬೋದು, ಅನ್ಇಂಪಾರ್ಟೆಂಟ್ ಇದರಲ್ಲೂ ಹೋಗಿರ್ಬೋದು. ಯಾಕಂದ್ರೆ ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್ ಅನ್ನೋದು ನೀವು ಗೆರೆ ಈಚೆ ನಿಂತಿದ್ದೀರೋ ಆಚೆ ನಿಂತಿದ್ದೀರೋ ಅದ್ರ ಮೇಲೆ ತೀರ್ಮಾನ ಆಗೋದ್ರಿಂದ ದೋಸ್ ಆರ್ ಕಾಲ್ಸ್ ಆಕ್ಚುಲಿ. ಸೊ ಆ ಕಾಲ್ಸ್ಗಳನ್ನ ಅಲ್ಲೇ ತಗೊಳ್ತೀವಿ ಮತ್ತು ಬ್ಯೂಟಿಫುಲ್ ಆಗಿರುವ 1.5 ಗಂಟೆಯಲ್ಲಿ ಬ್ಯೂಟಿಫುಲ್ ಆಗಿರುವ ನಿಮಗೆ ಏನ್ ಎಪಿಸೋಡ್ ನೀವು ನೋಡ್ತಿರೋ ಅದಂತೂ ಇದೆ. ಅದ್ರ ಜೊತೆಗೆ ಅದರ ಆಚೆಗೆ ಏನೆಲ್ಲ ಆಗ್ತಾ ಇದೆ ಅನ್ನೋ ಕುತೂಹಲ ಏನಿದೆ ಜನರಿಗೆ, ಅದನ್ನ ನೋಡೋದಕ್ಕೆ 24/5 ಸೊ ಶನಿವಾರ ರವಿವಾರ ಇರಲ್ಲ. ಯಾಕಂದ್ರೆ ನಾಮಿನೇಷನ್ಸು ಮತ್ತು ಜೊತೆಗೆ ಇವಿಕ್ಷನ್ ಎಲ್ಲ ಇರೋದ್ರಿಂದ ಅದೊಂಚೂರು ಅಹೆಡ್ ಇರುತ್ತೆ ಇದ್ರಿಗಿಂತ. ಹಾಗಾಗಿ ಅದು ನಮಗೆ ಓಕೆ ಇಲ್ಲ. ಅದರ್ವೈಸ್ ಅದೆಲ್ಲ ಇರುತ್ತೆ. ಅದು ಅನ್ಸೀನ್ ಇದ್ದೇ ಇರುತ್ತೆ, ಕಟ್ಲೆಸ್ ಇರುತ್ತೆ. ಯೂಶ್ವಲಿ ಒಂದು ಸ್ಟೋರಿನ ಅರ್ಧ ಕಟ್ ಮಾಡಿರುವ ಸ್ಟೋರಿ, ಇಡೀ ಸ್ಟೋರಿ ನಿಮ್ಗೆ ನೋಡಕ್ ಸಿಗುತ್ತೆ. ಟಿವಿಗಿಂತ ಮೊದಲೇ ಎಪಿಸೋಡ್ ಸಿಗುತ್ತೆ. ಸೊ ಅಷ್ಟಿದೆ. ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಸಿನಿಮಾದಲ್ಲಿ ಸ್ಟಾರ್ಗಳು ಅಭಿಮಾನಿಗಳು ಓಪನಿಂಗ್ ಅವರಿಗೆ ಪ್ರೀತಿಸ್ತಾ ಇದ್ದಾರೆ ಅಭಿಮಾನಿಗಳು ನಂತರ ಸಭೆಗಳಿಂದ ಯಾವಾಗ ಪ್ರೀತಿಸ್ತಾ ಸ್ಟಾರ್ಟ್ ಅನ್ಸುತ್ತೆ ಏನು ಮಾಡ್ತಾರೆ ಇಲ್ಲ, ಅವರು ಅದೇ 6ನೇ ಸೀಸನ್ ಹಂಗಾಗಿತ್ತು, ಇಲ್ಲ ಅಂತಲ್ಲ, ಹೇಳಿದ್ರು ಅವರು. ಅದಾದ್ಮೇಲೆ 7ನೇ ಸೀಸನ್ ಐ ಥಿಂಕ್ ಅವರು ಇಲ್ಲಿ ಅದನ್ನ ಅವರ ಆಕ್ಷನ್ ಮೇಲೆ ನಾನು ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀನಿ. 1ನೇ ಸೀಸನ್ ಬಿಟ್ಟರೆ ಅವರಿಗೆ 7ನೇ ಸೀಸನ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ನನಗೆ ಯಾಕೆ ಅನಿಸ್ತು ಅಂದ್ರೆ, ಅವರು ಒಂದು 3 ಸರಿ ಆದ್ರೂ ಅಡುಗೆ ಮಾಡಿ ಕಳಿಸಿದ್ದಾರೆ. ಪಿಚ್ ಅವರು ಪ್ರೀತಿ ಇಲ್ಲದೆ ಇದ್ರೆ ಅದನ್ನ ಮಾಡ್ತಾರೆ ಅಂತ ನನಗೆ ಅನ್ಸೋದೇ ಇಲ್ಲ ಖಂಡಿತವಾಗಿ. ಅಂಡ್ ಪ್ರತಿ ಕಂಟೆಸ್ಟೆಂಟ್ಗೂ ಫ್ರೈಡೇ ಕೆಲವರಿಗೆ ಜಾಕೆಟು, ಕೆಲವರಿಗೆ ಇನ್ನೊಂದೇನೋ ಈ ತರ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೊ 7ನೇ ಸೀಸನ್ ಬಗ್ಗೆ ಅವರು ತುಂಬಾ ಖುಷಿ ಪಟ್ಟು ಅದನ್ನ ಮಾಡಿದ್ರಿಂದ, ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿಂದ
ಆ ಸನ್ನಿವೇಶ ಬಂದಿಲ್ಲ. ಸೊ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ. ಐ ಥಿಂಕ್ ಅದ್ರ ಮೇಲೆ ಫೋಕಸ್ ಮಾಡೋಣ, ಸಂದರ್ಭ ಬಂದಾಗ ವಿದ್ಯೆನ ದಾಟೋಣ. ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ನ ಕನ್ಕ್ಲೂಡ್ ಮಾಡೋ ಮುಂಚೆ ಒಂದು ಫೈನಲ್ ಪ್ರಶ್ನೆ ಸುದೀಪ್ ಅವ್ರಿಗೆ. ಪ್ಲೀಸ್ ಹ್ಯೂಮರ್ ಮೀ. ಬಿಗ್ ಬಾಸ್ 8 ಒಂದು ರೆಸಿಪಿ ಆಗಿದೆ. ಯಾವ ಒಂದು 8 ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರಲೇಬೇಕು ಅಂತ, ಅಂದರೆ ನಮ್ಮ ಕರ್ನಾಟಕದ ಮನೆಗಳಲ್ಲಿ ಸಿಗುವಂಥ ಯಾವ 8 ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರುತ್ತೆ ಅಂತ. ಆಫ್ಕೋರ್ಸ್ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹೋಗ್ತಾ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಇಫ್ ಯು ಹ್ಯಾಡ್ ಟು ಪುಟ್ ಟುಗೆದರ್ ಅ ರೆಸಿಪಿ, ಯಾವ 8 ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಬಿಗ್ ಬಾಸ್ ಸೀಸನ್ 8? ಆರ್ ಫಾರ್ ದ್ಯಾಟ್ ಮ್ಯಾಟರ್ ಎನಿ ಬಿಗ್ ಬಾಸ್ ಸೀಸನ್? You successfully confused me now. For the first time. Because you love cooking, 8 ingredients that you feel if this was a recipe, ಇದರಲ್ಲಿ ಹಾಕ್ತೀರಾ? Frankly, ನೀವು ನಾನು ಅಡುಗೆ ಮಾಡೋದನ್ನ ನೋಡಿದ್ರೆ ಅರ್ಥ ಆಗುತ್ತೆ ನನಗೆ. I am the last person to depend on what is available. Right, so now ಏನಿದೆ ಅದನ್ನ ತಗೊಂಡು ನಾನು ಮಾಡ್ಬಿಡ್ತೀನಿ. ಇಟ್ಸ್ ಟ್ರೂ. ಅವ್ರಿಗೆ ಕೇಳಿ, ನನಗೆ ಮನೆಗೆ ಏನಿದೆ ಅದೇ ಒಂದು ಟ್ಯಾಲೆಂಟ್. ನಿಮಗೆ ಒಂದು ಅಡುಗೆ ಮಾಡಕ್ಕೆ ಹೋದಾಗ ಇದಿಷ್ಟಿರ್ಬೇಕು, ಇದಿಷ್ಟಿರ್ಬೇಕು, ಇದಿರಲೇಬೇಕು, ಅದಿರಲೇಬೇಕು ಅಂತಂದರೆ ಇದು ರೆಸಿಪಿ ಗೋಯಿಂಗ್ ಬೈ ದ ಬುಕ್. ಸೊ ಫಾರ್ ಎಕ್ಸಾಂಪಲ್ ಶೂಟಿಂಗ್ ಹೋದಾಗ ನಾವು ಏನೋ ಮಾಡಕ್ಕೆ ಹೋಗ್ತೀವಿ, ಕೆಲವು ಟೈಮ್ ನಮ್ಮ ಕಾಸ್ಟ್ಯೂಮರ್ ಇನ್ನೂ ಶೂಸೇ ತಂದಿರೋಲ್ಲ, ಮೇಲೆ ನೋಡಿದ್ರೆ ಸೂಟ್ ಇರುತ್ತೆ, ನಮ್ಮ ಕ್ಯಾಮ್ರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಚಪ್ಪಲ್ ಹಾಕೊಂಡು ಮಾಡ್ತಾ ಇರ್ತೀವಿ, ಯಾರಿಗೆ ಕಾಣಿಸಲ್ಲ ಬಾರಿ. ಐ ಥಿಂಕ್ ಶಿ ಜಸ್ಟ್ ಗೋ ಆನ್. ಆ್ಯಂಡ್ ಬಿಗ್ ಬಾಸ್, I think it's too difficult for us to put it into as a recipe. okay. It itself is a very good dish. I think you just enjoy it, not diagnose it. Right, on that note, ಆಚೆಯ ಬಹಳಷ್ಟು ರೆಸಿಪೀಸ್ ನಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ. ಐ ರಿಕ್ವೆಸ್ಟ್ ಆಲ್ ಮೆಂಬರ್ಸ್ ಆಫ್ ದ ಪ್ರೆಸ್ ಟು ಎಂಜಾಯ್ ರಿಫ್ರೆಶ್ಮೆಂಟ್ಸ್. ಆ್ಯಂಡ್ ಸುದೀಪ್ ಅವರು ಹಾಗೂ ಪರಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೆಸೆನ್ಸಿಂದ, ಈ ಮಾತುಕತೆಗಳಿಂದ ಒಂದು ಹೊಸ ಮೊಮೆಂಟಮ್ ಸಿಕ್ಕಿದೆ ಟು ಬಿಗ್ ಬಾಸ್ 8. ಆಸ್ ಆಲ್ವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೆಸೆನ್ಸ್, ಥ್ಯಾಂಕ್ ಯು ಫಾರ್ ಯೋರ್ ಸ್ಮೈಲ್ಸ್. ಮಾಧ್ಯಮದವ್ರಿಗೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ನೀವು ಇವತ್ತು ಇಲ್ಲಿ ಬಂದಿರೋದು ಬಹಳ ದೊಡ್ಡ ಸಪೋರ್ಟ್, ಬಹಳ ದೊಡ್ಡ ಎನ್ಕರೇಜ್ಮೆಂಟ್ ಬಿಗ್ ಬಾಸ್ ಸೀಸನ್ 8 ಟೀಮ್ಗೆ. ಎಸ್, we thank you all, and ಆಚೆ ರಿಫ್ರೆಶ್ಮೆಂಟ್ಸ್ನ ನೀವು ಸ್ವೀಕರಿಸಬೇಕು ಅಂತ ನಮ್ಮ ವಿನಂತಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ತುಂಬ ತುಂಬ ಧನ್ಯವಾದ ಇವತ್ತು ಇಲ್ಲಿ ಬಂದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೈಟ್ ತಗೊಂಡ್ರಾ? ವೈಟ್ ತಗೊಂಡು ಎಲ್ಲ ತಗೊಂಡು ಬೈಟ್ ಕೊಡ್ತಾರಣ್ಣ. ಅಷ್ಟೇ, ಇನ್ನೇನು ಮಾಡಿ ಇದೇ ಬೈಟು, ನೋ ಬೈಟು, ಕಾರ್ಡ್ ಕಾಪಿ ಹಾಕ್ಸ್ಕೊಬಿಡು. ಲೇಟಾಗಿ ಬಂದರು. ಯಾರು ರಮೇಶ? ಲೇ ಸಿದ್ದರಾಮಯ್ಯ, ನಾನೇ ಬಿಡೋದು ಡಬ್ಬ ಕೊಡ್ತೀರಾ?